ಎಲ್ರಿಗೂ ನಮಸ್ಕಾರ. ಇವತ್ತಿನ ಝೀರೋದಾ ಮಾರ್ಕೆಟ್ಸ್‌ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂಟ್ರೆಸ್ಟಿಂಗ್ ಆಗಿರೋ 2 ಟಾಪಿಕ್ಸ್ ಅನ್ನ ತಗೊಂಡ್ ಬಂದಿದ್ದೀನಿ, ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಯೆಸ್ ಬ್ಯಾಂಕ್ ಒಂದು ಕಾಲದಲ್ಲಿ ಮುಳುಗೆ ಹೋಗುತ್ತೆ ಅನ್ಕೊಂಡಿದ್ದ ಈ ಬ್ಯಾಂಕ್ ಈಗ ಜಪಾನ್ನ ದೊಡ್ಡ ಬ್ಯಾಂಕ್ SMBC ಇಂದ $1 ಬಿಲಿಯನ್ ಪಾರ್ಟ್ನರ್ಶಿಪ್ ಅನ್ನ ಹೇಗ್ ಪಡ್ಕೊಳ್ತು. ಇದಾದ್ಮೇಲೆ ಟೈಟನ್ ಮತ್ತೆ ಕಲ್ಯಾಣ್ ಜ್ಯುವೆಲರ್ಸ್ ಬಗ್ಗೆ ಚಿನ್ನದ ಬೆಲೆನೂ ಕೂಡ ಏರ್ತಿದೆ. ಅವರ ಲೇಟೆಸ್ಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಏನ್ ಸ್ಟ್ರಾಟಜಿನ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇವತ್ತು ಮೇ 13 ಮಂಗಳವಾರ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇಲ್ಲಿ ನಡೆಯುವಂತಹ ಹಣಕಾಸಿನ ವಿಷಯಗಳಾಗಿರ್ಬೋದು ಮತ್ತೆ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಆಗುವಂತಹ ಚೇಂಜಸ್ ಅನ್ನ ನಾವಿಲ್ಲಿ ಡೀಟೇಲ್ಡ್ ಆಗಿ ಮಾತಾಡ್ತೀವಿ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಯೆಸ್ ಬ್ಯಾಂಕ್ ಮತ್ತೆ ಜಪಾನ್ನ SMBC ಒಂದು ದೊಡ್ಡ ಡೀಲ್ ಅಲ್ವಾ. ಜಗತ್ತಿನ ಅತಿ ದೊಡ್ಡ ಜಪಾನೀಸ್ ಬ್ಯಾಂಕ್ಗಳಲ್ಲಿ ಒಂದಾದ ಸುಮಿಟೊಮೊ ಮಿತ್ಸಿ ಬ್ಯಾಂಕಿಂಗ್ ಕಾರ್ಪೊರೇಷನ್ ಅಥವಾ ಶಾರ್ಟ್ ಆಗಿ ಹೇಳಬೇಕು ಅಂತಂದ್ರೆ SMBC ಅಂತ ಹೇಳ್ತೀವಿ. ನಮ್ಮ ಇಂಡಿಯಾದ ಒಂದು ಪ್ರೈವೇಟ್ ಬ್ಯಾಂಕ್ ನಲ್ಲಿ ದೊಡ್ಡ ಚಂಕ್ ಅನ್ನ ಖರೀದಿ ಮಾಡಕ್ ಹೊರಟಿದೆ. ಹಾಗೇನೆ ಅದು ಯಾವ ಬ್ಯಾಂಕ್ ಗೊತ್ತಾ? ಬೇರೆ ಯಾವುದೂ ಅಲ್ಲ, ನಾವು ಮಾತಾಡ್ತಾ ಇರೋದು ಯೆಸ್ ಬ್ಯಾಂಕ್ ಬಗ್ಗೆ. ರಿಪೋರ್ಟ್ಸ್ ಗಳ ಪ್ರಕಾರ SMBC ಯೆಸ್ ಬ್ಯಾಂಕ್ ನಲ್ಲಿ 20% ಸ್ಟೇಕ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಪ್ಲಾನಿಂಗ್ ಮಾಡ್ತಾ ಇದೆಯಂತೆ. ಇದಕ್ಕಾಗಿ ಅವರು ಸುಮಾರು 13,483 crores ಕೂಡ ಕೊಡಕ್ ರೆಡಿ ಇದ್ದಾರೆ. ಅಂದ್ರೆ ಸುಮಾರು $1.6 ಬಿಲಿಯನ್. ಈಗ ಆ ನಂಬರ್ ಒಂದೇ ದೊಡ್ಡದು. ಆದ್ರೆ ಈ ಸ್ಟೋರಿ ಯಾಕಿಷ್ಟು ಮುಖ್ಯ ಅಂತಂದ್ರೆ ಅದು ಕೇವಲ ಚೆಕ್ ನ ಸೈಜ್ ಗಿಂತ ಹೆಚ್ಚು. ಈ ಡೀಲ್ ನ ನಿಜವಾದ ಅರ್ಥ ಏನ್ ಗೊತ್ತಾ? ಯೆಸ್ ಬ್ಯಾಂಕ್ ಗೆ SMBC ನ ನೋಡ್ಕೊಳ್ಳೋದಾದ್ರೆ ನಮ್ಮ ಇಂಡಿಯಾದ ಬ್ಯಾಂಕಿಂಗ್ ಲ್ಯಾಂಡ್ಸ್ಕೇಪ್ ಗೆ ಇದು ತುಂಬಾನೇ ಮುಖ್ಯ ಆಗತ್ತೆ. ಯಾಕೆ ಅಂದ್ರೆ ಫಾರಿನ್ ಬ್ಯಾಂಕ್ಸ್ ಗಳಿಗೆ ಇಂಡಿಯನ್ ಪ್ರೈವೇಟ್ ಬ್ಯಾಂಕ್ಸ್ ಗಳಲ್ಲಿ ಇಷ್ಟು ದೊಡ್ಡ ಸ್ಟೇಕ್ಸ್ ಗಳನ್ನ ಕೊಡ್ತಿದ್ದಾರೆ ಅಂತಂದ್ರೆ ಅದು ನಿಜವಾಗ್ಲೂ ದೊಡ್ಡ ವಿಷಯನೇ ಅಲ್ವಾ. ಹಾಗೆ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಾಮಾನ್ಯವಾಗಿ ಈ ವಿಷಯದಲ್ಲಿ ತುಂಬಾನೇ ಎಚ್ಚರಿಕೆಯಿಂದ ಹೋಯಿತು. ಈಗ ಹೊರಗ್ನವರು ನಮ್ಮ ದೇಶೀಯ ಬ್ಯಾಂಕ್ ಗಳನ್ನ ಕಂಟ್ರೋಲ್ ತಗೊಳ್ಳೋದಕ್ಕೆ ಅಷ್ಟು ಸುಲಭವಾಗಿ ಬಿಡಲ್ಲ ನಮ್ಮ RBI. ಸೊ ಈ ತರದ್ದು ಏನಾದ್ರೂ ನಡೆದಾಗ ಸ್ವಲ್ಪ ನಿಲ್ಲಿಸ್ಬಿಟ್ಟು ಯೋಚನೆ ಮಾಡ್ಬೇಕಾಗತ್ತೆ ಯಾಕೆ ಹೀಗಿದೆ ಅಂತ. ಯೆಸ್ ಬ್ಯಾಂಕ್ ನ ರೋಲರ್ ಕೋಸ್ಟರ್ ಕತೆನಾದ್ರೂ ಏನು? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಸ್ವಲ್ಪ ಹಿಂದೆ ಹೋಗ್ಬೇಕು. ಯಾಕೆ ಅಂದ್ರೆ ಯೆಸ್ ಬ್ಯಾಂಕ್ ಕತೆ ಬರೀ ಒಂದು ಬ್ಯಾಂಕಿಂಗ್ ಸ್ಟೋರಿ ಮಾತ್ರ ಅಲ್ಲ, ಅದೊಂದು ರೋಲರ್ ಕೋಸ್ಟರ್ ಇದ್ದ ಹಾಗೆ. ಅಂದ್ರೆ ಫುಲ್ ಮಹತ್ವಾಕಾಂಕ್ಷೆ ಆಗಿರ್ಬೋದು, ಫೇಲ್ಯೂರ್ಸ್ಗಳು ಮತ್ತೆ ಯಾವ ರೀತಿ ಇದರಿಂದ ಇದು ಹೊರಗಡೆ ಬಂತು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತೀವಿ. 2010ರ ದಶಕದ ಆರಂಭದಲ್ಲಿ ಯೆಸ್ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಕ್ಷೇತ್ರದ ಒಂದು ರೈಸಿಂಗ್ ಸ್ಟಾರ್ ಆಗಿತ್ತು. ಅವರ ಒಂದು ಫುಲ್ ಅಗ್ರೆಸಿವ್ ಆಗಿದ್ದ ಮೂವ್ ಆಗಿರ್ಬೋದು, ಮತ್ತೆ ಮಾಡರ್ನ್ ಆಗಿರೋದಾಗಿರ್ಬೋದು, ಮತ್ತೆ ಅವರ ಮುಂದಿನ HDFC ಬ್ಯಾಂಕ್ ಆಗ್ಬೇಕು ಅನ್ನೋ ಒಂದು ದೊಡ್ಡ ಆಸೆನೂ ಕೂಡ ಇಟ್ಕೊಂಡಿದ್ರು. ಅದರ ಫೌಂಡರ್ ಮತ್ತೆ CEO ಆದಂತಹ ರಾಣಾ ಕಪೂರ್ ಮತ್ತೆ ಇನ್ವೆಸ್ಟರ್ಸ್ ಗಳು ಕೂಡ ಮೆಚ್ಚೋ ಅಂತಹ ಒಂದು ಬ್ರ್ಯಾಂಡ್ ಅನ್ನ ಕಟ್ಟಿದ್ರು. ಬ್ಯಾಂಕ್ ನ ಒಂದು ಲೋನ್ ಬುಕ್ ಸಹ ತುಂಬಾ ಫಾಸ್ಟ್ ಆಗಿ ಬೆಳೀತಿತ್ತು. ಪ್ರತಿ ವರ್ಷ ಅವರು ಹೆಚ್ಚು ಕಮ್ಮಿ ಅಂದ್ರೂ ಕೂಡ ಜಾಸ್ತಿ ಸಾಲವನ್ನ ಕೊಡ್ತಾ ಹೋದ್ರು. ತಮ್ಮ ಪ್ರೆಸೆನ್ಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತಿದ್ರು ಕೂಡ. ಹಾಗೆ ನಾಳೆ ಅನ್ನೋದೇ ಇಲ್ಲ ಅನ್ನೋ ಹಾಗೆ ಗ್ರೋತ್ ಸಹ ಜಾಸ್ತಿ ಬರ್ತಿತ್ತು. ಆದ್ರೆ ಈ ಒಂದು ಓಟಕ್ಕೆ ಒಂದು ಬೆಲೆ ತರಬೇಕಾಯ್ತು ನೋಡಿ. 2015ರಲ್ಲಿ ಈ ಒಂದು UBS ಜಗತ್ತಿನ ಒಂದು ದೊಡ್ಡ ಮತ್ತೆ ರೆಸ್ಪೆಕ್ಟೆಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಒಂದು ರಿಸರ್ಚ್ ರಿಪೋರ್ಟ್ ನಲ್ಲಿ ಹೇಳಿರೋ ಹಾಗೆ ಕನ್ಸರ್ನಿಂಗ್ ವಿಷಯವನ್ನ ತೋರಿಸ್ತು. ಅವ್ರು ಹೇಳಿರೋದು ಏನ್ ಗೊತ್ತಾ? ಯೆಸ್ ಬ್ಯಾಂಕ್ ಆಗ್ಲೇ ಕಷ್ಟದಲ್ಲಿದ್ದ ಒಂದು ಕಾರ್ಪೊರೇಟ್ ಬಾರೋವರ್ಸ್ ಗಳಿಗೆ ವಿಪರೀತವಾಗಿ ಸಾಲ ಕೊಟ್ಟಿದೆ ಅಂತ. ಈಗ ಬೇರೆ ಮಾತುಗಳಲ್ಲಿ ಹೇಳೋದಾದ್ರೆ ಯೆಸ್ ಬ್ಯಾಂಕ್ ತಾನು ನಿಭಾಯಿಸಕ್ ಆಗದಿರೋಷ್ಟು ಹೆಚ್ಚು ರಿಸ್ಕ್ ಅನ್ನ ತಗೊಳ್ತಿತ್ತು. ಇನ್ನು ಬೇರೆ ಕನ್ಸರ್ವೇಟಿವ್ ಬ್ಯಾಂಕ್ಸ್ ಗಳು ಕೂಡ ಯಾವ ಕಂಪನಿಗಳಿಂದ ದೂರ ಇರ್ತಿದ್ವೋ ಅಂತಹ ಕಂಪನಿಗಳಿಗೆ ಇವರು ಸಾಲ ಕೊಡ್ತಾ ಇದ್ರು. ಹಾಗೇನೆ UBS ಹೇಳಿದ್ದು ಕೂಡ ತಪ್ಪಾಗಿರ್ಲಿಲ್ಲ. ಕಾಲಕ್ರಮೇಣ ನೋಡೋದಾದ್ರೆ ಯೆಸ್ ಬ್ಯಾಂಕ್ ಆಮೇಲೆ ಮುಳುಗ್ ಹೋಗ್ತಿದೆ ಅಂತ ಹಲವು ಕಂಪನಿಗಳಿಗೂ ಕೂಡ ಗೊತ್ತಾಗೋಯ್ತು. ಫಾರ್ ಎಕ್ಸಾಂಪಲ್ DHFL, ರಿಲಯನ್ಸ್ ADAG ಗ್ರೂಪ್, SL ಗ್ರೂಪ್, ವೋಡಫೋನ್ ಐಡಿಯಾ, ಜೆಟ್ ಏರ್ವೇಸ್ ಇವರೆಲ್ಲರಿಗೂ ಕೂಡ ಮುಖ್ಯ ಸಾಲಗಾರರಾಗಿ ಯೆಸ್ ಬ್ಯಾಂಕ್ ಆಗ್ಬಿಟ್ಟಿತ್ತು. ಹೀಗೆ ಹಲವಾರು ರಿಸ್ಕಿ ಕಂಪನಿಗಳಿಗೆ ಸಾಲ ಕೊಟ್ಟಿದ್ದು ಯೆಸ್ ಬ್ಯಾಂಕ್. ಹಾಗೇನೆ ಯೆಸ್ ಬ್ಯಾಂಕ್ಗೆ ಇದೊಂದು ಟಿಕ್ಕಿಂಗ್ ಟೈಮ್ ಬಾಂಬ್ ತರ ಆಗೋಗಿತ್ತು. ಹಾಗಿದ್ರೆ ಯಾವಾಗ ಆ ಕಂಪನಿಗಳು ತಾವು ತಗೊಂಡ ಸಾಲವನ್ನ ವಾಪಸ್ ಕೊಡಕ್ಕೆ ಡಿಫಾಲ್ಟಿಂಗ್ ಶುರು ಮಾಡ್ಕೊಂಡಿದ್ವೋ ಆಗ ಯೆಸ್ ಬ್ಯಾಂಕ್ ನ ನಿಜವಾದ ಕಷ್ಟಗಳು ಶುರುವಾಯಿತು ನೋಡಿ. ಆದ್ರೆ ಪ್ರಾಬ್ಲಮ್ ಅನ್ನ ಒಪ್ಕೊಂಡು ಸರಿಪಡಿಸೋ ಬದಲು ಯೆಸ್ ಬ್ಯಾಂಕ್ ಅದನ್ನ ಮುಚ್ಚ ಹಾಕೋದಕ್ಕೆ ಟ್ರೈ ಮಾಡ್ತು. ಅವರು ತನ್ನ ಬ್ಯಾಡ್ ಲೋನ್ಸ್ ಗಳು ಅಂದ್ರೆ ಇವನ್ನ ನಾವು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಥವಾ ಶಾರ್ಟ್ ಆಗಿ NPAs ಅಂತ ಕರಿತೀವಿ, ಇದನ್ನ ಕಡಿಮೆ ಮಾಡೋದಕ್ಕೆ ತೋರಿಸ್ಬಿಟ್ರು. ಪೇಪರ್ ಮೇಲೆ FY 2019ರಲ್ಲಿ ಯೆಸ್ ಬ್ಯಾಂಕ್ ತನ್ನ NPAs ಗಳು ಕೇವಲ 3,200 crores ಗಿಂತ ಸ್ವಲ್ಪ ಹೆಚ್ಚಿದೆ ಅಂತ ಮಾತ್ರ ಹೇಳ್ಕೊಂತು. ಆದ್ರೆ RBIಗೆ ಇದರಿಂದ ಸಮಾಧಾನ ಆಗ್ಲಿಲ್ಲ. ಅವರು ಒಂದು ಅಸೆಟ್ ಕ್ವಾಲಿಟಿ ರಿವ್ಯೂ ನಡೆಸಿದಾಗ ನಿಜವಾದ NPA ಮೊತ್ತ ಏನಿದೆ ಅಲ್ವಾ ಅದು ಇದಕ್ಕಿಂತ ಹಲವಾರು ಪಟ್ಟು ಜಾಸ್ತಿ ಇದೆ ಅಂತ ಗೊತ್ತಾಯ್ತು. ಅಂತಿಮವಾಗಿ ನೋಡೋದಾದ್ರೆ ಈ ಅಂದಾಜುಗಳ ಪ್ರಕಾರ 2019ರ ಕೊನೆಯ ಹೊತ್ತಿಗೆ ಬ್ಯಾಂಕ್ ನ ಬ್ಯಾಡ್ ಲೋನ್ಸ್ 50,000 ಕೋಟಿಗೂ ಹೆಚ್ಚಾಗಿರ್ಬೋದು ಅಂತ ಹೇಳಲಾಯಿತು ನೋಡಿ.
ಇದು ಕೇವಲ ಕೆಟ್ಟ ಅದೃಷ್ಟದಿಂದ ಆಗಿದ್ದಲ್ಲ, ಇದು ಬ್ಯಾಂಕ್ ನಲ್ಲಿ ಆಳವಾದ ಒಂದು ಗವರ್ನೆನ್ಸ್ ಇಶ್ಯೂಗಳನ್ನ ತೋರಿಸ್ತಿತ್ತು. ಹಾಗೇನೆ ಎಲ್ಲರ ಗಮನ ಕೂಡ ಬೇಗನೆ ರಾಣಾ ಕಪೂರ್ ಅವ್ರ ಕಡೆ ತಿರುಗ್ತು ನೋಡಿ. ಅಷ್ಟೊತ್ತಿಗಾಗ್ಲೇ ಅವರು ಕಾಂಟ್ರವರ್ಷಿಯಲ್ ಫಿಗರ್ ಆಗ್ಬಿಟ್ಟಿದ್ರು. ಅಂದ್ರೆ ಇನ್ವೆಸ್ಟಿಗೇಷನ್ಸ್ಗಳು ಏನ್ ಹೇಳ್ತಿತ್ತು ಅಂತಂದ್ರೆ, ಅವರು ಕೆಲವು ಕಷ್ಟದಲ್ಲಿದ್ದ ಕಂಪನಿಗಳಿಗೆ ಸಾಲ ಕೊಡೋದಕ್ಕೆ ಬದಲಾಗಿ ಸುಮಾರು 600 ಕೋಟಿಯಷ್ಟು ಒಂದು ಕಿಕ್ ಬ್ಯಾಕ್ಸ್ ಗಳನ್ನ ತಗೊಂಡಿದ್ರು ಅಂತ. ಅಂದ್ರೆ ಈ ಆರೋಪಗಳು ಅವಾಗ್ಲೇ ಬಂದ್ಬಿಟ್ಟಿದ್ವು. ಇನ್ನು ರಾಣಾ ಕಪೂರ್ 2019ರಲ್ಲಿ ತಮ್ಮ ಒಂದು ಕೆಲಸದಿಂದ ಸ್ಟೆಪ್ ಡೌನ್ ಆಗ್ಬಿಟ್ಟಿದ್ರು. ಹಾಗೆ ಬ್ಯಾಂಕ್ ನಲ್ಲಿದ್ದ ತಮ್ಮ ಹೆಚ್ಚಿನ ಸ್ಟೇಕ್ ಗಳನ್ನ ಮಾರಾಟ ಮಾಡಿದ್ರು ಕೂಡ. ಆದ್ರೆ ಅಷ್ಟೊತ್ತಿಗಾಗ್ಲೇ ಆಗ್ಬೇಕಾದ ಡ್ಯಾಮೇಜ್ ಆಗೇ ಹೋಗ್ಬಿಟ್ಟಿತ್ತು. ಆಗಾಗ್ಲೇ ಎಸ್ ಬ್ಯಾಂಕ್ ಪೂರ್ತಿ ಕೆಳಗಡೆ ಬಿದ್ದೋಗಿತ್ತು. ಅದರ ಒಂದು ಕ್ಯಾಪಿಟಲ್ ಕರಗ್ತಾ ಇತ್ತು ಕೂಡ. ಇನ್ನು ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಸಂಪೂರ್ಣವಾಗಿ ಮಾಯ ಆಗೋಗ್ಬಿಟ್ಟಿತ್ತು ಬಿಡಿ. ಅದಕ್ಕಿಂತ ಕೆಟ್ಟದಾಗಿ ಹೇಳೋದಾದ್ರೆ, ಡೆಪಾಸಿಟರ್ಸ್ ಗಳು ಯಾರೆಲ್ಲ ಇರ್ತಾರೆ ಅವರೊಂದು ತುಂಬಾ ಆತಂಕಗಳು ಕೊಂಡ್ಕೊಂಡಿದ್ರು, ಹಾಗೆ ತುಂಬಾ ಹೆದರ್ತಿದ್ರು ಕೂಡ. ಇನ್ನು ಬ್ಯಾಂಕ್ ನ ಹೇಗ್ ರನ್ ಮಾಡೋದು ಅನ್ನೋದು ಒಂದು ಕೂಡ ನಿಜವಾದ ಅಪಾಯದಲ್ಲಿತ್ತು. ಹೀಗಾದ್ರೆ ಬರೀ ಬ್ಯಾಂಕ್ ಮಾತ್ರ ಅಲ್ಲ, ಇಡೀ ಫೈನಾನ್ಷಿಯಲ್ ಸಿಸ್ಟಮೇ ಅಲ್ಗಾಡ್ತಿತ್ತು ಗೊತ್ತಾ. RBIಗೆ ಬೇರೆ ದಾರಿನೇ ಇರಲಿಲ್ಲ. ಮಾರ್ಚ್ 2020ರಲ್ಲಿ ಅವರು ಒಂದು ರಕ್ಷಣಾ ಯೋಜನೆ ಜೊತೆ ಮಧ್ಯಪ್ರವೇಶ ಕೂಡ ಮಾಡಿದ್ರು. ಅಂದ್ರೆ ಮೊದಲು ಬ್ಯಾಂಕ್ ರನ್ ತಪ್ಪಿಸೋದಕ್ಕೆ ಪ್ರತಿ ಡೆಪಾಸಿಟರ್ಗೂ ಕೂಡ ಅವರ ಖಾತೆಯಿಂದ ತಿಂಗಳಿಗೆ 50,000 ಮಾತ್ರ ವಿಡ್ರಾಲ್ ಲಿಮಿಟ್ ಅನ್ನ ಹಾಕಿದ್ರು. ಆಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಅದ್ರ ಜೊತೆಗೆ ICICI, HDFC ಅಂತಹ ಬೇರೆ ದೊಡ್ಡ ಬ್ಯಾಂಕ್ಗಳು ಇವರೆಲ್ಲರಿಗೂ ಕೂಡ ಎಸ್ ಬ್ಯಾಂಕ್ ನಲ್ಲಿ ಹೊಸ ಒಂದು ಕ್ಯಾಪಿಟಲ್ ಹೂಡಿಕೆ ಮಾಡೋದಕ್ಕೂ ಸಹ ಹೇಳಿದ್ರು. ಎಲ್ಲರೂ ಸೇರ್ಕೊಂಡು ಸುಮಾರು 10,000 ಕೋಟಿ ಇನ್ಫ್ಯೂಸ್ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ನಾವು ನೋಡೋದಾದ್ರೆ ಅವ್ರಿಗೆ ಎಸ್ ಬ್ಯಾಂಕ್ ನಲ್ಲಿ ದೊಡ್ಡ ಒಂದು ಚಂಕ್ ಆಫ್ ಈಕ್ವಿಟಿ ಸಿಕ್ತು. ಆದ್ರೆ ಇಲ್ಲೊಂದು ಕಂಡೀಷನ್ ಇತ್ತು ಗೊತ್ತಾ, ಒಂದು ಲಾಕ್ ಇನ್ ಪೀರಿಯಡ್, ಆ ಸಮಯದಲ್ಲಿ ಅವರ ಒಂದು ಸ್ಟೇಕ್ ಅನ್ನ ಮಾರಾಟ ಮಾಡೋ ಹಾಗಿರ್ಲಿಲ್ಲ ಅಂತ. ಇದು ಎಸ್ ಬ್ಯಾಂಕ್ಗೆ ಒಂದು ನ್ಯೂ ಫೇಸ್ ದ ಆರಂಭವಾಗಿತ್ತು ಅಂತ ಹೇಳ್ಬೋದು. ಅದೇ ರಿಕವರಿ ಫೇಸ್. ರಾಣಾ ಕಪೂರ್ ಹೋದ್ಮೇಲೆ ಬ್ಯಾಂಕ್ಗೆ ಪ್ರಶಾಂತ್ ಕುಮಾರ್ ಅನ್ನೋ ಒಂದು SBI ವೆಟರ್ನನ್ ಹೊಸ CEO ಆಗಿ ಬಂದ್ರು. ಅವರ ಒಂದು ಲೀಡರ್ಶಿಪ್ ನಲ್ಲಿ ಎಸ್ ಬ್ಯಾಂಕ್ ನಿಧಾನವಾಗಿ ತಾನು ಮಾಡ್ಕೊಂಡಂತಹ ಎಲ್ಲ ಒಂದು ಮೆಸ್ ಏನಿತ್ತು ಅದನ್ನ ಸ್ವಚ್ಛ ಮಾಡೋದಕ್ಕೆ ಶುರು ಮಾಡ್ಕೊಳ್ತು. ನಾವಿಲ್ಲಿ ನೋಡೋದಾದ್ರೆ ದೊಡ್ಡ ಹೆಜ್ಜೆನೆ ಅಂದ್ರೆ ಸುಮಾರು 48,000 ಕೋಟಿ ಮೌಲ್ಯದ ಬ್ಯಾಡ್ ಲೋನ್ಸ್ ಗಳನ್ನ JC ಫ್ಲವರ್ಸ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿಗೆ ಮಾರಾಟ ಮಾಡಿತ್ತು. ಅದರಿಂದ ಬ್ಯಾಂಕ್ ನ ಬ್ಯಾಲೆನ್ಸ್ ಶೀಟ್ ನೋಡಿದಾಗ ತುಂಬಾ ಕ್ಲೀನರ್ ಆಗೋಯ್ತು. 5,000 ಕೋಟಿಗೂ ಹೆಚ್ಚು ಹಳೆ ಬ್ಯಾಡ್ ಲೋನ್ಸ್ ಗಳನ್ನ ವಸೂಲಿ ಮಾಡ್ಕೊಂಡ್ರು. ನಿಧಾನವಾಗಿ ರಿಸ್ಕಿ ಕಾರ್ಪೊರೇಟ್ ಬಾರೋವರ್ಸ್ ಮೇಲಿದ್ದ ಅವಲಂಬನೆಯನ್ನು ಕೂಡ ಕಡಿಮೆ ಮಾಡ್ಕೊಂಡ್ರು. ಇನ್ನು ರಿಟೇಲ್ ಮತ್ತೆ SME ಲೋನ್ಸ್ ಗಳ ಕಡೆ ಜಾಸ್ತಿ ಫೋಕಸ್ ಹರಿಸಿದ್ರು. ಅಂದ್ರೆ ಮಾರ್ಚ್ 2025 ಅವರ ಒಟ್ಟು ಲೋನ್ ಬುಕ್ ನಲ್ಲಿ ಸುಮಾರು 60% ರಿಟೇಲ್ ಮತ್ತೆ MSME ಸಾಲಗಳೇ ಆಗಿದ್ವು. 5 ವರ್ಷದ ಹಿಂದೆ ಇದು ಕೇವಲ 36% ಇತ್ತು. ಇದು ದೊಡ್ಡ ಜಂಪ್ ಹಾಗೂ ಬದಲಾವಣೆ ಅಲ್ವಾ. ಹೊಸ ಇನ್ವೆಸ್ಟರ್ಸ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಾರ್ಲೈಲ್ ಮತ್ತೆ ಅಡ್ವೆಂಟ್ ನಂತಹ ಗ್ಲೋಬಲ್ ಪ್ರೈವೇಟ್ ಈಕ್ವಿಟಿ ಫರ್ಮ್ಸ್ ಗಳು ಹೊಸ ಕ್ಯಾಪಿಟಲ್ ಹಾಕಿದ್ರು. ಅದರಿಂದ ಬ್ಯಾಂಕ್ ನ ಫೈನಾನ್ಷಿಯಲ್ ಪೊಸಿಷನ್ ಸಹ ಸ್ಟ್ರಾಂಗ್ ಆಗೋಯ್ತು. ನಿಧಾನವಾಗಿ ನೋಡೋದಾದ್ರೆ ಕಾನ್ಫಿಡೆನ್ಸ್ ಅಂದ್ರೆ ಕಳ್ಕೊಂಡಿದ್ದಂತಹ ಎಲ್ಲಾ ಕಾನ್ಫಿಡೆನ್ಸ್ ವಾಪಸ್ ಬಂತು. ಬ್ಯಾಂಕ್ ಮತ್ತೆ ಪ್ರಾಫಿಟಬಿಲಿಟಿ ಕೂಡ ಜಾಸ್ತಿ ಆಯ್ತು. ಅವರ ಕ್ಯಾಪಿಟಲ್ ನೋಡೋದಾದ್ರೆ ಈ ಅಡ್ವೊಕೇಸಿ ಏನಿತ್ತು ಗೊತ್ತಾ, ಸ್ಟೆಪ್ ಬೈ ಸ್ಟೆಪ್ ಸುಧಾರಿಸ್ತಾ ಹೋಯ್ತು. ಆದ್ರೆ ಒಂದ್ ವಿಷಯ ಮಾತ್ರ ಪೂರ್ತಿಯಾಗಿ ವಾಪಸ್ ಬರಲಿಲ್ಲ. ಇನ್ವೆಸ್ಟರ್ಸ್ ಗಳಲ್ಲಿ ಇದ್ದಂತಹ ಒಂದು ಅತಿಯಾದ ಉತ್ಸಾಹ ಅಂತ ಹೇಳ್ಬೋದು. ಮಾರ್ಕೆಟ್ಗೆ ಎಷ್ಟು ಕೆಟ್ಟದಾಗಿ ಸಿಚುವೇಶನ್ ಬಂತು ಅಂತಂದ್ರೆ, ಇನ್ವೆಸ್ಟರ್ಸ್ ಗಳು ಇದಕ್ಕೆ ಒಂದು ಇನ್ವೆಸ್ಟ್ ಮಾಡ್ಬೇಕಾ ಬೇಡವಾ ಅಂತ ಸೆಕೆಂಡ್ ಥಾಟ್ ನ ಕೊಡ್ತಿದ್ರು. ಇನ್ನು 2023ರಲ್ಲಿ ಆ ರಕ್ಷಣೆಗೆ ಬಂದಿದ್ದ ಬ್ಯಾಂಕ್ ಗಳ ಒಂದು ಲಾಕ್ ಇನ್ ಪೀರಿಯಡ್ ಕೊನೆಗೂ ಮುಗಿತು. ಅಂದ್ರೆ ಈಗ ಅವು ಎಸ್ ಬ್ಯಾಂಕ್ ನಲ್ಲಿರೋ ತಮ್ಮ ಸ್ಟೇಕ್ಸ್ ಗಳನ್ನ ಮಾರಾಟ ಮಾಡಬಹುದಾಗಿತ್ತು. ಆದ್ರೆ ಅವು ಎಕ್ಸಿಟ್ ಆತರ ಮಾಡ್ಲಿಲ್ಲ. ಕಾದ್ರೂ ಕೂಡ ಬಹುಶಃ ಒಂದು ಬೆಟರ್ ಡೀಲ್ ಸಿಗ್ಬೋದು, ಶೇರ್ ಬೆಲೆ ಇನ್ನಷ್ಟು ಜಾಸ್ತಿ ಆಗ್ಬೋದು ಅಂತ ಅವ್ರು ವೇಟ್ ಮಾಡಿದ್ರು. ಹಾಗೇನೆ ಈಗ ಜಪಾನ್ನ SMBCಯ $1.6 ಬಿಲಿಯನ್ ಆಫರ್ ನ ನೋಡಾದ್ಮೇಲೆ ಇವ್ರು ಇಷ್ಟು ದಿನ ಕಾದಿದ್ದಕ್ಕೂ ಕೂಡ ಒಂದು ಒಳ್ಳೆ ಪ್ರತಿಫಲ ಸಿಗ್ತಾ ಇದೆ ಅನ್ನೋ ತರ ಕಾಣ್ತಾ ಇದೆ. ಹಾಗಾದ್ರೆ SMBCಗೆ ಎಸ್ ಬ್ಯಾಂಕ್ ಮೇಲೆ ಯಾಕಿಷ್ಟು ಆಸಕ್ತಿ? SMBC ಅಂತ ಅಂದ್ರೆ ಸುಮಿಟೊಮೊ ಮಿತ್ಸುಬಿಷಿ ಫೈನಾನ್ಷಿಯಲ್ ಗ್ರೂಪ್ ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಇದು ಜಪಾನ್ನ ಅತಿ ದೊಡ್ಡ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ಒಂದು. ಹಲವಾರು ವರ್ಷಗಳಿಂದ ಸದ್ದಿಲ್ಲದೆ ಏಷ್ಯಾದಾದ್ಯಂತ ತಮ್ಮ ಅಸ್ತಿತ್ವವನ್ನ ಬೆಳೆಸ್ಕೊಳ್ತಾ ಬಂದಿದೆ. ಆದ್ರೆ ಅವರು ಹೊಸದಾಗಿ ಬ್ಯಾಂಕ್ಸ್ ಗಳನ್ನ ಶುರು ಮಾಡೋ ಬದಲು ಈಗಾಗಲೇ ಇರುವಂತಹ ಸ್ಟ್ರಾಂಗ್ ಪ್ಲೇಯರ್ಸ್ ಮೇಲೆ ಸ್ಟೇಕ್ ಅನ್ನ ಪರ್ಚೇಸ್ ಮಾಡ್ಕೊಳ್ತಾರೆ. ಉದಾಹರಣೆಗೆ 2021ರಲ್ಲಿ ಅವರು ಈ ಒಂದು ಫುಲ್ ಟ್ರನ್ ಇಂಡಿಯಾ, ಇದೊಂದು ರಿಟೇಲ್ ಲೆಂಡಿಂಗ್ ನಲ್ಲಿ ಹೆಸರುವಾಸಿಯಾದಂತಹ ಒಂದು NBFC ಅಂತ ಹೇಳ್ಬೋದು. ಇದರಲ್ಲಿ ಮೆಜಾರಿಟಿ ಸ್ಟೇಕ್ ಗಳನ್ನ ಪರ್ಚೇಸ್ ಮಾಡ್ಕೊಂಡಿದ್ರು.
ಮಾಡಿದ್ರು. ಇನ್ನು 2024 ಈ ಒಂದು ಫುಲ್ ಟ್ರನ್ ನೋಡಿದಾಗ SMFG ಇಂಡಿಯಾ ಕ್ರೆಡಿಟ್ ಅಂತ ರೀಬ್ರ್ಯಾಂಡೆಡ್ ಆಗಿ ಪೂರ್ತಿಯಾಗಿ ಅವ್ರ ಕೈಗೆ ಬಂತು. ಆದ್ರೆ ಅದರಿಂದ SMBC ಇಂಡಿಯಾದಲ್ಲಿ ಒಂದು ಪ್ರಾಪರ್ ಬ್ಯಾಂಕ್ ಸಿಗ್ತಿರ್ಲಿಲ್ಲ. ಇಲ್ಲೇ ನೋಡೋದಾದ್ರೆ ಎಸ್ ಬ್ಯಾಂಕ್ ಸರಿಯಾಗಿ ಹೊಂದ್ಕೊಳ್ಳುತ್ತೆ ಅಂತ ಗೊತ್ತಾಗುತ್ತೆ. ಯಾಕೆ ಅಂದ್ರೆ ಎಸ್ ಬ್ಯಾಂಕ್ ಹತ್ರ ಒಂದು ದೊಡ್ಡ ಬ್ರಾಂಚ್ ನೆಟ್ವರ್ಕ್ ಇರ್ಬೋದು, ಫುಲ್ ಬ್ಯಾಂಕಿಂಗ್ ಲೈಸೆನ್ಸ್ ಮತ್ತೆ ದೊಡ್ಡ ಕಸ್ಟಮರ್ಸ್ ಬೇಸ್ ಕೂಡ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈಗ ಎಸ್ ಬ್ಯಾಂಕ್ ಒಂದು ಕಷ್ಟದಲ್ಲಿದ್ದಂತಹ ಆಸ್ತಿ ಅಲ್ಲ, ಅದರ ಟರ್ನ್ ಅರೌಂಡ್ ನೋಡಿದಾಗ ಆಲ್ರೆಡಿ ಆಗೋಗಿದೆ. ಅಂದ್ರೆ SMBC ಈಗ ರಿಲೇಟಿವ್ಲಿ ಸ್ಟೇಬಲ್ ಪ್ಲಾಟ್ಫಾರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ. ಆದ್ರೆ ಬೆಳವಣಿಗೆಗೆ ಬಹಳಷ್ಟು ಅವಕಾಶ ಇರೋ ರೀತಿ ಇಲ್ಲಿ ಕಾಣ್ತಾ ಇದೆ ನೋಡಿ. ಆದ್ರೆ ಒಂದು ಇಂಡಿಯನ್ ಪ್ರೈವೇಟ್ ಬ್ಯಾಂಕ್ ನಲ್ಲಿ 20% ಸ್ಟೇಕ್ ತಗೊಳ್ಳೋದು ಅಷ್ಟು ಈಸಿ ಅಲ್ಲ ಅಲ್ವಾ. RBI ರೂಲ್ಸ್ ಗಳ ಪ್ರಕಾರ ಸಾಮಾನ್ಯವಾಗಿ ಫಾರಿನ್ ಓನರ್ಶಿಪ್ ಬ್ಯಾಂಕ್ ಗಳಲ್ಲಿ 15% ಗಿಂತ ಜಾಸ್ತಿ ಇರೋ ಹಾಗಿಲ್ಲ. ಆದ್ರೆ ಹಿಂದೆ ನೋಡಿರುವಂತಹ ಕೆಲವು ಎಕ್ಸೆಪ್ಷನ್ಸ್ ಗಳನ್ನು ಕೂಡ ಇಲ್ಲಿ ಕೊಡಲಾಗ್ತದೆ. ಉದಾಹರಣೆಗೆ 2020 ಸಿಂಗಾಪುರ್ನ ಒಂದು DBS ಬ್ಯಾಂಕ್ ತೊಂದರೆಯಲ್ಲಿದ್ದಾಗ ಲಕ್ಷ್ಮಿ ವಿಲಾಸ್ ಬ್ಯಾಂಕ್ ಅನ್ನ ಒಂದು ಟೇಕ್ ಓವರ್ ನಲ್ಲಿ ತಗೊಂಡಿದ್ರು. ಅಂದ್ರೆ ಅನುಮತಿನೂ ಕೂಡ ಇದಕ್ಕೆ ಕೊಡಲಾಗಿತ್ತು. ಎಸ್ ಬ್ಯಾಂಕ್ ವಿಷಯದಲ್ಲೂ ಕೂಡ RBIಗೆ ಬ್ಯಾಂಕಿನ ಈಗ ಒಂದು ಹೆಲ್ತ್ ನ ನೋಡಿದಾಗ ಸ್ವಲ್ಪ ಸಮಾಧಾನ ಕಾಣ್ತಿದೆ. ಅದಕ್ಕೆ SMBCಗೆ ಒಂದು ಫಾರಿನ್ ಸ್ಟ್ರಾಟಜಿಕ್ ಇನ್ವೆಸ್ಟರ್ಸ್ಗೂ ಕೂಡ ಸ್ಟೇಕ್ ಅನ್ನ ಕೊಡೋದಕ್ಕೆ ಓಕೆ ಅಂತ ಹೇಳೋ ಹಾಗೆ ಸಿಚುವೇಶನ್ ಕಾಣ್ತಾ ಇದೆ. ಇದು ಎಸ್ ಬ್ಯಾಂಕ್ ನ ರಿಕವರಿ ಮತ್ತೆ SMBCಯ ಒಂದು ಕ್ರೆಡಿಬಿಲಿಟಿನೂ ಕೂಡ ಎರಡಕ್ಕೂ ಒಂದು ವಿನ್ ವಿನ್ ಸಿಚುವೇಶನ್ ಇರೋ ರೀತಿ ಇದೆ ನೋಡಿ. ಹಾಗಾದ್ರೆ ಎಸ್ ಬ್ಯಾಂಕ್ಗೆ ಈ ಡೀಲಿಂದ ಏನ್ ಲಾಭ ಸಿಗುತ್ತೆ? ಯಾಕೆ ಅಂತಂದ್ರೆ ಇದೊಂದು ಗೇಮ್ ಚೇಂಜರ್ ಇದ್ದ ಹಾಗೆ ಅಲ್ವಾ. ಇದರಿಂದ ಬ್ಯಾಂಕ್ಗೆ ಒಬ್ಬ ಒಂದು ಲಾಂಗ್ ಟರ್ಮ್ ಗ್ಲೋಬಲಿ ರೆಸ್ಪೆಕ್ಟೆಡ್ ಪಾರ್ಟ್ನರ್ ಸಿಕ್ದಂಗ ಆಗತ್ತೆ. ಇಲ್ಲಿಯವರೆಗೆ ಎಸ್ ಬ್ಯಾಂಕ್ ಅನ್ನ ಇಂಡಿಯನ್ ಬ್ಯಾಂಕ್ಗಳು ಅಂದ್ರೆ ರಕ್ಷಣೆಗೆ ಬಂದಿದ್ದ SBI ಇತ್ಯಾದಿ ಬ್ಯಾಂಕ್ಗಳಾಗಿರ್ಬೋದು ಒಂದ್ ರೀತಿ ಬೇಬಿ ಸಿಟ್ಟಿಂಗ್ ನ ಮಾಡ್ತಿದ್ರು. ಅದರ ಒಂದು ಕ್ರೈಸಿಸ್ ಸಮಯದಲ್ಲಿ ಆ ಸ್ಟ್ರಕ್ಚರ್ ಯಾವತ್ತೂ ಕೂಡ ಪರ್ಮನೆಂಟ್ ಆಗಿರ್ಲಿಲ್ಲ. ಅಂದ್ರೆ SMBCಯ ಎಂಟ್ರಿ ಆದ್ಮೇಲೆ ಈ ಒಂದು ಹೊಸ ಚಾಪ್ಟರ್ ಅನ್ನ ಶುರು ಮಾಡಿರೋ ರೀತಿ ಕಾಣ್ತಿದೆ. ಇದರರ್ಥ ರಿಕವರಿ ಫೇಸ್ ಮುಗ್ದಿದೆ ಅಂತ. ಇನ್ನು ಬ್ಯಾಂಕ್ ಈಗ ಮುಂದೆ ಹೋಗೋದಕ್ಕೆ ರೆಡಿ ಆಗ್ತಿದೆ ಅಂತ. ಇನ್ನು SMBC ಅವರು ಎಸ್ ಬ್ಯಾಂಕ್ ನ ಬೋರ್ಡ್ ಸೀಟ್ಸ್ ಗಳನ್ನ ತಗೊಂಡ್ರು. ಇನ್ನು ಗವರ್ನೆನ್ಸ್ ಅಲ್ಲಿ ನೋಡೋದಾದ್ರೆ ಪಾರ್ಟಿಸಿಪೇಟ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಇದರಿಂದ ಎಸ್ ಬ್ಯಾಂಕ್ಗೆ ಒಂದು ಇಂಟರ್ ನ್ಯಾಷನಲ್ ಬೆಸ್ಟ್ ಪ್ರಾಕ್ಟೀಸ್ ಗಳು ಕೂಡ ಸಿಗುತ್ತೆ. ಮುಖ್ಯವಾಗಿ ನಾವು ನೋಡೋದಾದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಕಂಪ್ಲೈಯನ್ಸ್, ಹಾಗೆ ಒಂದು ಆಪರೇಷನಲ್ ಡಿಸಿಪ್ಲಿನ್ಸ್ ಇದೆಲ್ಲನೂ ಕೂಡ ಈ ಕ್ಷೇತ್ರದಲ್ಲಿ ಕರೆಕ್ಟ್ ಆಗಿ ಸಿಗತ್ತೆ. ಇನ್ನು ಎಸ್ ಬ್ಯಾಂಕ್ ತುಂಬಾ ಕಷ್ಟದಲ್ಲಿ ಇರಬೇಕಾದ್ರೆ ಇದನ್ನ ಪ್ರೊಟೆಕ್ಟ್ ಮಾಡಕ್ಕೆ ಬಂದಿದಂತ SBI ಹಾಗೆ ಬೇರೆ ಬ್ಯಾಂಕ್ಗಳಿಗೆ ಇದೊಂದು ಗ್ರೇಸ್ಫುಲ್ ಎಕ್ಸಿಟ್ ಇದ್ದ ಹಾಗೆ. ಇನ್ನು ಬ್ಯಾಂಕ್ ಲೈಫ್ ಸಪೋರ್ಟ್ ನ ನೋಡಿದಾಗ ಅದೊಂದು ಮಧ್ಯಪ್ರವೇಶ ಮಾಡಿದ್ರೂ ಕೂಡ ತಮ್ಗೆ ಸಪೋರ್ಟ್ ಮಾಡಿರೋ ರೀತಿ ಇಲ್ಲಿ ಕಂಡು ಬರುತ್ತೆ. ಈಗ ಬ್ಯಾಂಕ್ ನ ಒಂದು ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿ ಸುಧಾರಿಸಿಕೊಂಡಿದೆ. ಪಬ್ಲಿಕ್ ಸೆಂಟಿಮೆಂಟ್ ಕೂಡ ಜಾಸ್ತಿ ಸ್ಟೇಬಲ್ ಆಗಿರ್ಬೇಕಾದ್ರೆ ಅವರು ತಮ್ಮ ಸ್ಟೇಕ್ ಅನ್ನ ಮಾರ್ಕೊಂಡು ಹಣನು ಕೂಡ ವಾಪಸ್ ಪಡಿಬಹುದು. ಹಾಗಿದ್ರೆ ಇದರ ಕೊನೆ ಮಾತೇನು? ಹಲವು ರೀತಿಯಲ್ಲಿ ಇದೊಂದು ಡ್ರಾಮ್ಯಾಟಿಕ್ ಟರ್ನ್ ಅರೌಂಡ್ ನ ಕ್ಲೈಮ್ಯಾಕ್ಸ್ ಇದ್ದ ಆಗಿದೆ ಅಲ್ವಾ. ಇನ್ ಮುಂದೆ ಇದು ಬ್ಲಾಕ್ ಬಸ್ಟರ್ ಸೀಕ್ವೆಲ್ಗೆ ದಾರಿ ಮಾಡ್ಕೊಡುತ್ತೆ. ಇದು ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಈಗ ಮುಂದಿನ ಸ್ಟೋರಿಯಲ್ಲಿ ನಮ್ಮ ಇಂಡಿಯಾದ ಜ್ಯುವೆಲರಿ ಇಂಡಸ್ಟ್ರಿನ ಒಂದು ಸ್ಪೆಷಲ್ ಕತೆ ಎಡಿಷನ್ ಬಗ್ಗೆ ಮಾತಾಡೋಣ. ಇದು ಬರೀ ಒಂದು ವ್ಯಾಪಾರ ಅಲ್ಲ, ಇದೊಂದು ಎಮೋಷನಲ್, ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಪರ್ಸನಲ್ ಆದ ವಿಷಯ ಅಂತ ಹೇಳ್ಬೋದು. ಈಗ ನಿಮ್ಮ ಕುಟುಂಬದಲ್ಲಿ ತಲೆಮಾರುಗಳಿಂದ ಒಡವೆಗಳನ್ನ ಒಂದರಿಂದ ಇನ್ನೊಂದಕ್ಕೆ ಬದಲಾಯಿಸ್ತಾನೆ ಬರ್ತಿದ್ದಾರೆ ಅಲ್ವಾ. ಚಿನ್ನ ಅಂದ್ರೆ ನಮ್ಮಲ್ಲಿ ಒಂದು ವೆಲ್ತ್, ಸೇಫ್ಟಿ ಹಾಗೆ ಟ್ರೆಡಿಷನ್ ನ ಒಂದು ದೊಡ್ಡ ಸಂಕೇತ ಅಲ್ವಾ. ಎಷ್ಟೋ ದಶಕಗಳಿಂದ ಈ ಮಾರ್ಕೆಟ್ ಅನ್ನ ಹೆಚ್ಚಾಗಿ ಸಣ್ಣ ಸಣ್ಣ ಫ್ಯಾಮಿಲಿ ರನ್ ಸ್ಟೋರ್ಸ್ ಗಳೇ ಡಾಮಿನೇಟ್ ಮಾಡ್ಕೊಳ್ತಾ ಬಂದಿರೋದು. ಪ್ರತಿ ಊರು, ಪ್ರತಿ ಸಿಟಿಗಳಲ್ಲೂ ಕೂಡ ಇಂಥ ಅಂಗಡಿಗಳು ಖಂಡಿತವಾಗ್ಲೂ ಇರುತ್ತೆ. ಜನ ಹೆಚ್ಚಾಗಿ ಇಂಥ ಅಂಗಡಿಗಳನ್ನೇ ನಂಬೋದು. ಯಾಕೆ ಅಂತಂದ್ರೆ ಅವ್ರಿಗೆ ಆ ಅಂಗಡಿಯವರು ವರ್ಷಾನುಗಟ್ಲೆ ಪರಿಚಯ ಇರ್ತಿದ್ರು. ಕಳೆದ ಕೆಲವು ವರ್ಷಗಳಿಂದ ನೋಡೋದಾದ್ರೆ ಇಂಡಿಯಾದ ಜ್ಯುವೆಲರಿ ಮಾರ್ಕೆಟ್ ಇದರ ಒಟ್ಟು ವರ್ತ್ ಎಷ್ಟು ಗೊತ್ತಾ? ಸುಮಾರು 5.5 lakhs crore. ಈ ಮಾರ್ಕೆಟ್ ಸದ್ದಿಲ್ಲದೆ ಆದ್ರೆ ತುಂಬಾ ಪವರ್ಫುಲ್ ಆದ ಒಂದು ಶಿಫ್ಟ್ ಖಂಡಿತವಾಗ್ಲೂ ಇಲ್ಲಿ ಕಾಣ್ತಾ ಇದೆ. ಅಂದ್ರೆ ಆರ್ಗನೈಸ್ಡ್ ಪ್ಲೇಯರ್ಸ್ ಗಳ ಪಾಲು ಈ ಇಂಡಸ್ಟ್ರಿ ನಾವು ನೋಡೋದಾದ್ರೆ ತುಂಬಾ ಫಾಸ್ಟ್ ಆಗಿ ಬೆಳೀತಾ ಇದೆ ಅಂತ. 2019 ಕೇವಲ 23% ಇದ್ದಿದ್ದು 2024 ಬರೋಬ್ಬರಿ 37% ಜಂಪ್ ಆಗಿದೆ. ಇದು ಮೊದಲು ಬಹುತೇಕ ಪೂರ್ತಿ ಅನ್ಆರ್ಗನೈಸ್ಡ್ ಆಗಿದ್ದ ಮಾರ್ಕೆಟ್ ನಲ್ಲಿ ಒಂದು ಮಾಸಿವ್ ಲೀಪ್ ಅಂತಾನೆ ಹೇಳ್ಬೇಕು. ಇದರರ್ಥ ಏನು? ಹೆಚ್ಚು ಜನ ಈಗ ತಮ್ಮ ಲೋಕಲ್ ಜ್ಯುವೆಲರಿ ಅಂಗಡಿಗಳ ಬದಲು ಬ್ರಾಂಡೆಡ್ ಶೋರೂಮ್ ಗಳಿಗೆ ಹೋಗಿ ಒಡವೆಗಳನ್ನ ಕೊಳ್ತಿದ್ದಾರೆ ಅಂತ. ಇದ್ರ ಜೊತೆಗೆ ದೊಡ್ಡ ಪ್ಲೇಯರ್ಸ್ ಗಳು ಯಾರೆಲ್ಲ ಇದ್ದಾರೆ ಇನ್ನೂ ದೊಡ್ಡದಾಗಿ ಇನ್ನೂ ಫಾಸ್ಟ್ ಆಗಿ ಬೆಳೀತಾ ಇದ್ದಾರೆ. ಈ ಬದಲಾವಣೆಗೆ ಕಾರಣಗಳಾದ್ರೂ ಏನು ನೋಡಿ? ರೆಗ್ಯುಲೇಷನ್ಸ್ ನೋಡೋದಾದ್ರೆ ಮೊದಲಿಗಿಂತ ತುಂಬಾ ಬಿಗಿ ಆಗಿದೆ. ಹಾಗೇನೆ ಬೇಕಾದಷ್ಟು ಕಾರಣಗಳಿದೆ. ಈಗ ಯಾರೆಲ್ಲ ಪರ್ಚೇಸ್ ಮಾಡ್ತಾರೆ ಗೊತ್ತಾ, ಅವರು ತುಂಬಾ ಕ್ವಾಲಿಟಿ ಬಗ್ಗೆ ಸಖತ್ ಕೇರ್ಫುಲ್ ಆಗಿರ್ತಾರೆ. ಅಂದ್ರೆ ಡಿಜಿಟಲ್ ತಂತ್ರಜ್ಞಾನದ ಬಗ್ಗೆ ಹೆಚ್ಚು ತಿಳಿದುಕೊಂಡಿರೋದ್ರಿಂದ ಆನ್ಲೈನ್ ನಲ್ಲಿ ರಿಸರ್ಚ್ ಮಾಡ್ತಾರೆ. ಈ ಪ್ರಾಡಕ್ಟ್ ಚೆನ್ನಾಗಿದ್ಯಾ, ಈ ಜ್ಯುವೆಲರಿ ಚೆನ್ನಾಗಿದ್ಯಾ ಇಲ್ವಾ ಅಂತ. ಈಗ ಯಾವ ಕಂಪನಿಗಳು ಒಂದು ಸ್ಟ್ಯಾಂಡರ್ಡೈಸ್ಡ್ ಪ್ರೈಸಿಂಗ್, ಪ್ಯೂರಿಟಿ ಗ್ಯಾರಂಟೀಸ್ ನ ಮತ್ತೆ ಕನ್ಸಿಸ್ಟೆಂಟ್ ಎಕ್ಸ್ಪೀರಿಯನ್ಸಸ್ ನ ಕೊಡ್ತಾರೋ ಅವರನ್ನ ಜನಗಳು ಜಾಸ್ತಿ ನಂಬೋದಕ್ಕೆ ಶುರು ಮಾಡಿದ್ದಾರೆ. ಈ ಹೊಸ ಸೆಟಪ್ ನಲ್ಲಿ 2 ಕಂಪನಿಗಳು ಎದ್ದು ಕಾಣ್ತಾ ಇದೆ. ಅಂದ್ರೆ ಒಂದು ಟೈಟಾನ್ ಕಂಪನಿ, ಇನ್ನೊಂದು ಕಲ್ಯಾಣ್ ಜ್ಯುವೆಲರ್ಸ್. ಇವೆರಡೂ ಕೂಡ ಈಗ ಶಾರ್ಪ್
ಎಡ್ಜ್ ಅಲ್ಲಿದ್ದಾರೆ. ಅಂದ್ರೆ ಡಬಲ್ ಡಿಜಿಟ್ ಗ್ರೋತ್ ಕಾಣ್ತಾ ಇದೆ. ಹಾಗೇನೆ 100 ಹೊಸ ಸ್ಟೋರ್ಸ್ ಗಳನ್ನ ಲಾಂಚ್ ಮಾಡ್ತಿದ್ದಾರೆ ಕೂಡ. ಇವೆರಡು ಮಾರ್ಚ್ 2024 ಕ್ವಾರ್ಟರ್ಗೆ ಸ್ಟ್ರಾಂಗ್ ರಿಸಲ್ಟ್ಸ್ ಗಳನ್ನ ಕೊಟ್ಟಿದೆ. ನೋಡಿ, ಮೊದಲು ಟೈಟನ್ ಬಗ್ಗೆ ಮಾತಾಡೋಣ. ಗೋಲ್ಡ್ ಪ್ರೈಸ್ ಸಿಕ್ಕಾಪಟ್ಟೆ ಜಾಸ್ತಿ ಇದ್ರೂ ಕೂಡ ಅಂದ್ರೆ ಒಟ್ಟಾರೆ ವ್ಯಾಪಾರದ ವಾತಾವರಣ ನೋಡಿದಾಗ ಸ್ವಲ್ಪ ಅನ್ಸರ್ಟನ್ ಆಗಿತ್ತು. ಟೈಟಾನ್ಗೆ ಇದು ಈ ಕ್ವಾರ್ಟರ್ ನ ನೋಡಿದಾಗ ಸಾಲಿಡ್ ಆಗಿತ್ತು, ಅದೇ ಚೆನ್ನಾಗೂ ಕೂಡ ಕಾಣ್ತಾ ಇತ್ತು. ಅವರ ಟೋಟಲ್ ರೆವಿನ್ಯೂ ಹೋದ ವರ್ಷ ಇದೇ ಸಮಯಕ್ಕೆ ಹೋಲಿಸಿದ್ರೆ 21% ಹೆಚ್ಚು ಬೆಳೆದಿದೆ. ಇನ್ನು ಕಂಪನಿಯ ಜ್ಯುವೆಲರಿ ಬಿಸ್ನೆಸ್ ಇದು ಅವರ ಒಟ್ಟು ರೆವಿನ್ಯೂನ ಅಂದ್ರೆ ಸುಮಾರು 85% ಅಷ್ಟು ಬರುತ್ತೆ. ಇನ್ನು ಫಾಸ್ಟ್ ಆಗಿ ಅಂದ್ರೆ 23.7% ಅಷ್ಟು ಬೆಳೆದಿದೆ. ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಏನ್ ಗೊತ್ತಾ, ಇದು ಬರೀ ಹೊಸ ಸ್ಟೋರ್ಸ್ ಗಳನ್ನ ತೆರೆದಿರೋದು ಮಾತ್ರ ಅಲ್ಲ, ಬೆಳವಣಿಗೆನೂ ಕೂಡ ಜಾಸ್ತಿ ಅಂತ. ಅಂದ್ರೆ ಟೈಟಾನ್ ನ ಹಳೆ ಮತ್ತೆ ಎಕ್ಸಿಸ್ಟಿಂಗ್ ಸ್ಟೋರ್ಸ್ ಗಳ ಒಂದು ಸೇಲ್ಸ್ ಕೂಡ 15% ಹೆಚ್ಚಾಗಿದೆ. ಅಂದ್ರೆ ಜನ ಈಗಾಗಲೇ ಗೊತ್ತಿರೋ ಬ್ರ್ಯಾಂಡ್ ಇಂದ ಹೆಚ್ಚು ಜ್ಯುವೆಲರಿಗಳನ್ನ ಕೊಂಡ್ಕೊಳ್ತಿದ್ದಾರೆ ಅಂತ ಅರ್ಥ. ಆದ್ರೆ ಈ ಕ್ವಾರ್ಟರ್ ನಲ್ಲಿ ಅವರಿಗೆ ಚಾಲೆಂಜಸ್ ಗಳು ಕೂಡ ಜಾಸ್ತಿ ಇತ್ತು. ಗೋಲ್ಡ್ ಪ್ರೈಸಸ್ ಒಂದೇ ಸಮನೆ 30% 40% ವರೆಗೂ ಜಾಸ್ತಿ ಆಯ್ತು ಅಲ್ವಾ. ಹಾಗೇನೆ ಅವರ ಮಾರ್ಜಿನ್ಸ್ ಗಳ ಮೇಲೆ ಪ್ರೆಷರ್ ಕೂಡ ಜಾಸ್ತಿ ಹಾಕೋದಕ್ಕೆ ಶುರು ಮಾಡಿದ್ರು. ಸಾಮಾನ್ಯವಾಗಿ ಚಿನ್ನದ ಬೆಲೆ ಜಾಸ್ತಿ ಆದ್ರೆ ಪ್ರಾಫಿಟಬಿಲಿಟಿ ಮೇಲೆ ಹೊಡೆತ ಬೀಳುತ್ತೆ. ಯಾಕೆ ಅಂದ್ರೆ ಆ ಪೂರ್ತಿ ಹೆಚ್ಚುವರಿ ಖರ್ಚನ್ನ ಕಸ್ಟಮರ್ಸ್ ಮೇಲೆ ಹಾಕೋದು ಕಷ್ಟ. ಆದ್ರೆ ಟೈಟಾನ್ ಇದನ್ನ ತುಂಬಾ ಕೇರ್ಫುಲಿ ಮ್ಯಾನೇಜ್ ಮಾಡಿದ್ರು. ಅವರು ತಮ್ಮ ಬಿಸ್ನೆಸ್ ಮೇಲೆ ಖರ್ಚುಗಳನ್ನ ಕಡಿಮೆ ಮಾಡಿದ್ದಾರೆ. ಹಾಗೆ ಹೆಡ್ಜಿಂಗ್ ಸ್ಟ್ರಾಟಜೀಸ್ ಗಳನ್ನ ಬಳಸಿಕೊಂಡು ಚಿನ್ನದ ಮೇಲೆ ಏರಿಳಿತ ಪರಿಣಾಮಗಳನ್ನು ಕೂಡ ಕಡಿಮೆ ಮಾಡ್ಕೊಂಡಿದ್ದಾರೆ. ಇದರ ಪರಿಣಾಮವಾಗಿ ನಾವು ನೋಡೋದಾದ್ರೆ ಕಂಪನಿಯ ಜ್ಯುವೆಲರಿ ಮಾರ್ಜಿನ್ಸ್ ಕೇವಲ 0.25% ಪಾಯಿಂಟ್ಸ್ ಗಳನ್ನ ಮಾತ್ರ ಸ್ವಲ್ಪ ಸ್ಲೈಟಿ ಕಮ್ಮಿ ಮಾಡಿದೆ. ಇದು ನಿಜವಾಗ್ಲೂ ಕೂಡ ಒಳ್ಳೆ ಮ್ಯಾನೇಜ್ಮೆಂಟ್. ಹಾಗಂತ ಟೈಟಾನ್ ನ ಜ್ಯುವೆಲರಿ ಬಿಸ್ನೆಸ್ ನಲ್ಲಿ ಎಲ್ಲವೂ ಕೂಡ ಒಂದೇ ತರ ಈಕ್ವಲ್ ಆಗಿ ಚೆನ್ನಾಗಿರೋದಿಲ್ಲ. ಅವರ ಒಂದು ಮುಖ್ಯ ಸೆಗ್ಮೆಂಟ್ ಅದನ್ನೇ ನಾವು ಸ್ಟಡ್ ಜ್ಯುವೆಲರಿ, ಇದನ್ನ ನಾವು ವಜ್ರ ಮತ್ತೆ ಬೇರೆ ಹರಳುಗಳಿರುವ ಒಡವೆಗಳು ಅಂತ ಹೇಳ್ತೀವಿ, ಅಷ್ಟು ಬಲವಾಗಿ ಸ್ಟ್ರಾಂಗ್ ಆಗಿ ಬೆಳೆದಿಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ ಈ ಒಟ್ಟು ಪ್ರಾಡಕ್ಟ್ ಮಿಕ್ಸ್ ನಲ್ಲಿ ಅವರ ಪಾಲೇನಿದೆ ಅಲ್ಲ 3% ಅಷ್ಟು ಕಡಿಮೆ ಆಗಿದೆ. ಇದಕ್ಕೆ ಡೈಮಂಡ್ಸ್ ಗಳ ಬಗ್ಗೆ ಜನರ ಒಂದು ಕನ್ಸ್ಯೂಮರ್ ಪ್ರಿಫರೆನ್ಸ್ ಗಳು ಬದಲಾಗ್ತಿರೋದು ಒಂದು ಕಾರಣ ಇರಬಹುದು. ಈ ಪಾಯಿಂಟ್ ಗಳ ಬಗ್ಗೆ ನಾವು ಸ್ವಲ್ಪ ಹೊತ್ತಲ್ಲೇ ವಾಪಸ್ ಬರೋಣ. ಜ್ಯುವೆಲರಿ ಬಿಟ್ಟು ಟೈಟಾನ್ ನ ಬೇರೆ ಬಿಸ್ನೆಸ್ ಗಳ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಮಿಕ್ಸ್ ಆಗಿತ್ತು. ವಾಚಸ್ ಡಿವಿಷನ್ಗೆ ಈ ಕ್ವಾರ್ಟರ್ ತುಂಬಾ ಒಳ್ಳೆದಾಗಿತ್ತು ಬಿಡಿ. ಸುಮಾರು 20% ಗ್ರೋತ್ ಅನ್ನ ಕಂಡುಕೊಂಡಿದೆ. ಅವರು ಯುವ ಜನರಿಗೆ ಇರೋ ಒಂದು ಫಾಸ್ಟ್ ಟ್ರ್ಯಾಕ್ ಬ್ರ್ಯಾಂಡ್ ನ ಸೇಲ್ಸ್ 44% ಜಂಪ್ ಆಗಿದೆ ಗೊತ್ತಾ. ಈಗ ನೋಡಿ, ಹೀಲಿಯೋಸ್ ಮೂಲಕ ಮಾರಾಟ ಆಗೋ ಅವರ ಒಂದು ಪ್ರೀಮಿಯಂ ವಾಚಸ್ ಕೂಡ ತುಂಬಾ ಚೆನ್ನಾಗಿ ಸೇಲ್ ಆಗಿದೆ. ಅಂದ್ರೆ ಈ ಒಂದು ಐ ಕೇರ್ ಬಿಸ್ನೆಸ್ 16% ಬೆಳೆದಿದೆ ಅಂತ. ಆದ್ರೆ ಕಂಪನಿಯ ಹೊಸ ವರ್ಟಿಕಲ್ಸ್ ಉದಾಹರಣೆಗೆ ನಾವು ನೋಡಿದಾಗ ಫ್ರಾಗ್ರೆನ್ಸ್ ಆಗಿರ್ಬೋದು ಮತ್ತೆ ಎಥ್ನಿಕ್ ವೇರ್ ಇನ್ನು ತಮ್ಮ ನೆಲೆಯನ್ನ ಕಂಡುಕೊಳ್ಳಲು ಕೂಡ ಕಷ್ಟಪಡ್ತಿದೆ. ಈ ಕ್ವಾರ್ಟರ್ ನಲ್ಲಿ ಇವರ ಬಿಸ್ನೆಸ್ ಗಳ ರೆವಿನ್ಯೂ ಕಡಿಮೆಯಾಗಿ ನಷ್ಟ ಹೆಚ್ಚಾಗಿರೋದು ಇಲ್ಲೇ ಗೊತ್ತಾಗುತ್ತೆ. ಒಟ್ನಲ್ಲಿ ಹೇಳೋದಾದ್ರೆ ಟೈಟಾನ್ ಈ ಕ್ವಾರ್ಟರ್ ನಲ್ಲಿ ತುಂಬಾ ಡಿಸಿಪ್ಲಿನ್ ಆಗಿತ್ತು ಅಂತ. ಅಂದ್ರೆ ಗೋಲ್ಡ್ ಮಾರ್ಕೆಟ್ ನಲ್ಲಿದ್ದ ಒಂದು ಗೊಂದಲಕ್ಕೆ ಅತಿಯಾಗಿ ಪ್ರತಿಕ್ರಿಯೆ ಖಂಡಿತವಾಗ್ಲೂ ಮಾಡಲಿಲ್ಲ. ತಮ್ಮ ಆಪರೇಷನ್ಸ್ ಗಳ ಎಫಿಷಿಯನ್ಸಿನ ನೋಡಿದಾಗ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡಿದ್ದಾರೆ. ಇನ್ನು ಮೆಜರ್ಡ್ ವೇ ನಲ್ಲೂ ಕೂಡ ಸಖತ್ತಾಗಿ ಎಕ್ಸ್ಪ್ಯಾಂಡ್ ಆಗಿ ಹೋಗಿದೆ. ಒಂದು ವೇಳೆ ಚಿನ್ನದ ಬೆಲೆಗಳು ಸ್ಥಿರ ಆದ್ರೆ ಇವರಿಗೆ ಇದರಿಂದ ಇನ್ನಷ್ಟು ಲಾಭ ಆಗೋ ಎಲ್ಲ ಆಪರ್ಚುನಿಟಿ ಕಡೆ ಇಲ್ಲಿ ಕಾಣ್ತಾ ಇದೆ. ಈಗ ಕಲ್ಯಾಣ್ ಜ್ಯುವೆಲರ್ಸ್ ಕತೆ ಕೇಳಿ. ಇವರ ಅಪ್ರೋಚ್ ನ ನೋಡಿದಾಗ ಟೈಟನ್ ಗಿಂತ ತುಂಬಾ ಬಹಳ ಡಿಫ್ರೆಂಟ್ ಆಗಿತ್ತು. ಹಾಗೇನೆ ಈ ಕ್ವಾರ್ಟರ್ ನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ರು ಕೂಡ. ಅವರ ರೆವಿನ್ಯೂ ಇಯರ್ ಆನ್ ಇಯರ್ 37% ಹೆಚ್ಚಾಗಿದೆ. ಇದರಲ್ಲಿ ಹೆಚ್ಚಿನ ಪಾಲು ಅವರ ಇಂಡಿಯನ್ ಜ್ಯುವೆಲರಿ ಬಿಸ್ನೆಸ್ ಇಂದ ಬಂದಿರೋದು. ವೆಡ್ಡಿಂಗ್ ಸೀಸನ್ ಡಿಮ್ಯಾಂಡ್ ಅಂತೂ ಸಖತ್ ಸ್ಟ್ರಾಂಗ್ ಆಗಿತ್ತು ಅಲ್ವಾ. ಹಾಗೆ ಟೈಟನ್ ತರನೇ ಇವರು ಕೂಡ ಹೆಚ್ಚು ಬೆಳವಣಿಗೆನೂ ಕೂಡ ಕಂಡಿದ್ದಾರೆ. ಅಂದ್ರೆ ಆಲ್ರೆಡಿ ಓಪನ್ ಆಗಿರೋ ಸ್ಟೋರ್ಸ್ ಗಳಿಂದ ಜಾಸ್ತಿ ಇನ್ಕಮ್ ಬಂದಿರೋದು. ಅಂದ್ರೆ ಸೇಮ್ ಸ್ಟೋರ್ ಸೇಲ್ಸ್ 21% ಹೆಚ್ಚಾಗಿದೆ. ಇದು ವೆರಿ ಹೆಲ್ದಿ ನಂಬರ್ ಅಂತಾನೆ ಹೇಳ್ಬೋದು ಅಲ್ವಾ. ಆದ್ರೆ ಏರ್ತಿರೋ ಚಿನ್ನದ ಬೆಲೆಗಳು ಕಲ್ಯಾಣ್ ಅವರ ಒಂದು ಮಾರ್ಜಿನ್ಸ್ ಮೇಲೂ ಕೂಡ ಪರಿಣಾಮ ಬೀರಿದೆ. ಅಂದ್ರೆ ಈ ಪ್ರೆಷರ್ಗೆ ಇನ್ನೊಂದು ಕಾರಣ ಕೂಡ ಇತ್ತು. ಕಂಪನಿ ಈಗ ಬಿಸ್ನೆಸ್ ನ ಹೆಚ್ಚಿನ ಭಾಗವನ್ನ ಈ ಫ್ರಾಂಚೈಸಿ ಮಾಡೆಲ್ ಗೆ ಬದಲಾಯಿಸ್ತಿದೆ. ಫ್ರಾಂಚೈಸಿ ಸೆಟಪ್ ನ ನೋಡೋದಾದ್ರೆ ಬ್ರ್ಯಾಂಡ್ ಗೆ ಪ್ರತಿ ಸ್ಟೋರ್ ನಿಂದ ಬರೋ ಲಾಭ ಸಾಮಾನ್ಯವಾಗಿ ಸ್ವಲ್ಪ ಕಡಿಮೆ ಇರುತ್ತೆ. ಇದರ ಪರಿಣಾಮವಾಗಿ ಕಲ್ಯಾಣ್ ನ ಇಂಡಿಯಾ ಬಿಸ್ನೆಸ್ ನ ಎಬಿಟಾ ಮಾರ್ಜಿನ್ ನೋಡಿದಾಗ ಸ್ವಲ್ಪ ಇಳಿದೋಗಿದೆ ಅಂತ ಗೊತ್ತಾಗುತ್ತೆ. ಹೋದ ವರ್ಷ 6.6% ಇದ್ದಿದ್ದು ಈ ಕ್ವಾರ್ಟರ್ ನಲ್ಲಿ 6.4% ಆಗಿದೆ. ಆದ್ರೆ ಚಿಂತಿಸಬೇಕಾಗಿಲ್ಲ ಅನ್ನೋದು ಸಿಚುವೇಶನ್ ಇಲ್ಲೇ ಗೊತ್ತಾಗುತ್ತೆ ನೋಡಿ. ಕಂಪನಿ ಈಗಲೂ ಕೂಡ ಸ್ಟ್ರಾಂಗ್ಲಿ ಪ್ರಾಫಿಟಬಲ್ ಆಗಿನೇ ಇದೆ. ಅಂದ್ರೆ ಅವರ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ ನೋಡಿದಾಗ 36% ಅಷ್ಟು ಬೆಳೆದಿದೆ. ಇಂಟ್ರೆಸ್ಟಿಂಗ್ಲಿ ಟೈಟಾನ್ಗೆ ಸ್ಟಡ್ ಜ್ಯುವೆಲರಿ, ಈ ಹರಳು ಒಡವೆ ಅಂತ ಏನ್ ಹೇಳ್ತೀವಿ, ಅದರ ಸೇಲ್ಸ್ ಸ್ವಲ್ಪ ಡಲ್ ಆಗಿದ್ರೆ ಕಲ್ಯಾಣ್ಗೆ ಈ ಕ್ಯಾಟಗರಿಯಲ್ಲಿ ಸೇಲ್ಸ್ ಭರ್ಜರಿಯಾಗಿ ಜಂಪ್ ಆಗಿದೆ. ಅಂದ್ರೆ 47%. ಇದರಿಂದ ಅವರ ಒಟ್ಟು ಪ್ರಾಡಕ್ಟ್ ಮಿಕ್ಸ್ ನಲ್ಲಿ ಇದರ ಪಾಲು 31%ಗೆ ಏರಿರೋದು. ಹೋದ ವರ್ಷ ಇದೇ ಟೈಮ್ ನಲ್ಲಿ 29% ಇತ್ತು. ಇದು ಏನ್ ತೋರಿಸುತ್ತೆ ಅಂತಂದ್ರೆ ಕಸ್ಟಮರ್ ಪ್ರಿಫರೆನ್ಸ್ ಏನಿದೆ ಅಲ್ವಾ, ಎಲ್ಲಾ ಕಡೆ ಒಂದೇ ದಿಕ್ಕಿನಲ್ಲಿ ಚಲಿಸೋದಿಲ್ಲ ಅಂತ. ಮತ್ತೆ ಬೇರೆ ಬೇರೆ ಪ್ಲೇಯರ್ಸ್ ಕೂಡ ಮಾರ್ಕೆಟ್ಗೆ ಹೊಂದ್ಕೊಳ್ಳೋದಕ್ಕೆ ಬೇರೆ ಬೇರೆ ದಾರಿಗಳನ್ನ ಕಂಡುಕೊಳ್ತಾರೆ.
ಕಲ್ಯಾಣ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಕೂಡ ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ಅವರ ಮಿಡಲ್ ಈಸ್ಟ್ ನಲ್ಲಿರೋ ಒಂದು ಆಪರೇಷನ್ಸ್ ಗಳನ್ನ ನೋಡಿದಾಗ ಈ ಒಂದು ಕ್ವಾರ್ಟರ್ ನಲ್ಲಿ 26% ರೆವಿನ್ಯೂ ಇನ್ಕ್ರೀಸ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಮಾರ್ಜಿನ್ಸ್ ಕೂಡ ತುಂಬಾ ಸ್ಟೇಬಲ್ ಆಗಿದೆ. ಅವರ ಒಂದು ಡಿಜಿಟಲ್ ಫ್ರಂಟ್ ನಲ್ಲಿ ಅಂದ್ರೆ ಈ ಕ್ಯಾಂಡ್ರೆ ಅಂತ ಏನ್ ಹೇಳ್ತೀವಿ, ಇದು ಕಲ್ಯಾಣ ಆನ್ಲೈನ್ ಫಸ್ಟ್ ಜ್ಯುವೆಲರಿ ಬ್ರ್ಯಾಂಡ್ ಅಂತ ಹೇಳ್ಬೋದು. ಅದರ ಒಂದು ಪರ್ಫಾರ್ಮೆನ್ಸ್ ಈ ಕ್ವಾರ್ಟರ್ ನಲ್ಲಿ ಸ್ವಲ್ಪ ಕಡಿಮೆ ಇತ್ತು. ಇದಕ್ಕೆ ರೆಸ್ಪಾನ್ಸ್ ಆಗಿ ಕಂಪನಿ ಈಗ ಈ ವರ್ಷ 80 ಹೊಸ ಫಿಸಿಕಲ್ ಕ್ಯಾಂಡ್ರೆ ಸ್ಟೋರ್ಸ್ ಗಳನ್ನ ತೆರೆಯೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದೆ. ಇದು ಒಂದು ಸ್ಟ್ರಾಟಜಿಯಲ್ಲಿ ಒಂದು ದೊಡ್ಡ ಶಿಫ್ಟ್ ಅಂತಾನೆ ಹೇಳ್ಬೋದು. ಆನ್ಲೈನ್ ಬ್ರ್ಯಾಂಡ್ ಅನ್ನ ಆಫ್ಲೈನ್ ಮಾಡೋದು ಸಖತ್ ದೊಡ್ಡ ವಿಷಯ ಅಲ್ವಾ. ಇದರಿಂದ ಸರಿಯಾದ ಮಾಡೆಲ್ ಅನ್ನ ಹುಡ್ಕೋದಕ್ಕೆ ಕಂಪನಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೂ ಸಹ ತುಂಬಾ ತಯಾರಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಟೈಟಾನ್ ಮತ್ತೆ ಕಲ್ಯಾಣ್ ಎರಡೂ ಕೂಡ ಈ ಒಂದು ಮೇಜರ್ ಎಕ್ಸ್ಪಾನ್ಷನ್ಸ್ ಗಳನ್ನ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದೆ. ನೋಡಿ, ಟೈಟಾನ್ ಈ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಹಾಕ್ತಾ ಇದೆ. ಮುಂದಿನ ವರ್ಷ 40ರಿಂದ 50 ಹೊಸ ಈ ಒಂದು ತನಿಷ್ಕ್ ಸ್ಟೋರ್ ಗಳನ್ನ ತೆಗೆಯೋದಕ್ಕೆ ಪ್ಲಾನ್ ಮಾಡ್ಕೊಂಡಿದೆ. ಅಂದ್ರೆ 50ರಿಂದ 60 ಹಳೆಯ ಅಂಗಡಿಗಳನ್ನ ರಿನೋವೇಟ್ ಮಾಡೋದಕ್ಕೂ ಸಹ ಇವರು ಎಕ್ಸ್ಪ್ಯಾಂಡ್ ಮಾಡ್ತಿರೋದು. ಈ ಗ್ರೋತ್ ಹೆಚ್ಚಿನದು ಸಣ್ಣ ಊರು ಮತ್ತೆ ನಗರಗಳಿಂದ ಬರ್ತಿದೆ, ಅಂದ್ರೆ ಟಿಯರ್ 1 ಇಂಡಿಯಾಗಳನ್ನ ದಾಟ್ಕೊಂಡು. ಟೈಟನ್ ನಾವು ನೋಡೋದಾದ್ರೆ ಒಂದು ರೀತಿಯ ಹೊಸ ಸ್ಟೋರ್ ಮಾಡೆಲ್ ಅನ್ನ ಪ್ರಯೋಗ ಮಾಡ್ಕೊಳ್ತಿದೆ ಅಂತ. ಫ್ರಾಂಚೈಸಿ ಓನ್ಡ್ ಬಟ್ ಕಂಪನಿ ಆಪರೇಟೆಡ್ ಅಂತ ಹೇಳ್ತೀವಿ, FOCO. ಇದರರ್ಥ ಅಂಗಡಿಯ ಆಸ್ತಿ ಫ್ರಾಂಚೈಸಿದ್ ಆಗಿರುತ್ತೆ, ಆದ್ರೆ ಟೈಟನ್ ನೇರವಾಗಿ ಈ ಒಂದು ಡೇ ಟು ಡೇ ಆಪರೇಷನ್ಸ್ ಗಳನ್ನ ಮ್ಯಾನೇಜ್ ಮಾಡುತ್ತೆ ಅಂತ. ಇನ್ನು ಸಕ್ಸೇಷನ್ ಇಶ್ಯೂಸ್ ಗಳನ್ನ ತಪ್ಪಿಸೋದಕ್ಕೆ ಮತ್ತೆ ಬಿಸ್ನೆಸ್ ಅನ್ನ ಹೆಚ್ಚು ಕಾಂಪ್ಲೆಕ್ಸ್ ಆದಂತೆ ಸ್ಮೂತರ್ ಆಪರೇಷನ್ಸ್ ಗಳನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಈ ಮಾಡೆಲ್ ಅಂತ ಕಂಪನಿ ಹೇಳೋದು. ಈ FOCO ಐಡಿಯಾ ಕಲ್ಯಾಣ್ ಅವರ ಪ್ಲೇ ಬುಕ್ ಇಂದ ತುಂಬಾ ಇನ್ಸ್ಪೈರ್ಡ್ ಆಗಿದೆ ಅಂತ ಹೇಳ್ತಿದೆ. ಆದ್ರೆ ಕಲ್ಯಾಣ್ ಮಾತ್ರ ಟೈಟನ್ ಗಿಂತ ಬಹಳ ಅಗ್ರೆಸಿವ್ ಆಗಿ ಸ್ಕೇಲಿಂಗ್ ಮಾಡ್ತಿದ್ದಾರೆ. ಅವರು ಈ ವರ್ಷ 170ಗಿಂತ ಜಾಸ್ತಿ ಹೊಸ ಸ್ಟೋರ್ ಗಳನ್ನ ತೆಗೆಯೋದಕ್ಕೆ ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಇದು ಟೈಟಾನ್ ನ ಎಕ್ಸ್ಪಾನ್ಷನ್ ಪ್ಲಾನ್ಸ್ ಗಿಂತ ಸುಮಾರು 4 ಪಟ್ಟು ಹೆಚ್ಚು. ಇದರಲ್ಲಿ 90 ಕಲ್ಯಾಣ್ ಬ್ರ್ಯಾಂಡ್ಗಳು ಹಾಗೆ 80 ಕ್ಯಾಂಡ್ರೆ ಬ್ರ್ಯಾಂಡ್ಗಳನ್ನವುದು. ಅಂದ್ರೆ ಕಲ್ಯಾಣ್ ಮತ್ತೆ ದಕ್ಷಿಣ ಭಾರತದ ಹಿಡಿತದ ಆಚೆಗೂ ಕೂಡ ತುಂಬಾ ಫಾಸ್ಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ. ನಿಜ ಹೇಳಬೇಕು ಅಂತಂದ್ರೆ ಅವರ ಅರ್ಧಕ್ಕಿಂತ ಹೆಚ್ಚು ರೆವಿನ್ಯೂ ಈಗ ಸೌತ್ ಇಂಡಿಯಾ ಇಂದಾನೆ ಬರ್ತಿರೋದು. ಹಾಗೇನೆ ಈ ಹೊಸ ಸ್ಟೋರ್ ಗಳನ್ನ ನಾವು ನೋಡಿದಾಗ ಫ್ರಾಂಚೈಸಿ ಲೆಡ್ ನಲ್ಲಿರುತ್ತೆ. ಇದರಿಂದ ಕಂಪನಿ ಕೂಡ ಹೆಚ್ಚು ದುಡ್ಡು ಖರ್ಚು ಮಾಡದೆ ಅಥವಾ ಸಾಲ ತಗೊಳ್ದೆ ಫಾಸ್ಟ್ ಆಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಇನ್ನು 2027ರ ವರ್ಷಕ್ಕೆ ಅವರು ಇಂಡಿಯಾದ ರೆವಿನ್ಯೂನ ನೋಡ್ತೀವಿ ಅಂತಂದ್ರೂ ಕೂಡ 55% ಫ್ರಾಂಚೈಸಿ ಸ್ಟೋರ್ ಗಳಿಂದಾನೆ ಬರುತ್ತೆ ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಸುಮಾರು 40% ಇದೆ. ಇದು ಇಡೀ ಕ್ವಾರ್ಟರ್ ನ ಮೇಲೆ ದೊಡ್ಡ ಪರಿಣಾಮ ಬೀರೋದಂತೂ ಖಂಡಿತವಾಗ್ಲೂ ಹೌದು. ಆದ್ರೆ ನಾವು ಗ್ಲೋಬಲಿ ನೋಡೋದಾದ್ರೆ ಗೋಲ್ಡ್ ಪ್ರೈಸಸ್ ಎವ್ರಿ ಡೇ ಜಾಸ್ತಿ ಆಗ್ತಾನೆ ಇದೆ. ಅಂದ್ರೆ ಎಷ್ಟೇ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಇದ್ರೂ ಕೂಡ, ಕರೆನ್ಸಿ ಶಿಫ್ಟ್ ಇದ್ರೂ ಕೂಡ ಗೋಲ್ಡ್ ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ತುಂಬಾ ಜನ ಇನ್ವೆಸ್ಟ್ ಮಾಡೋರು ಚಿನ್ನದ ಬೆಲೆ ಡಿಮ್ಯಾಂಡ್ ಜಾಸ್ತಿ ಆಗ್ತಿರೋದ್ರಿಂದ ಎಷ್ಟೇ ಎಕ್ಸ್ಪೆನ್ಸಿವ್ ಆಗಿದ್ರು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಜ್ಯುವೆಲರ್ಸ್ ಗಳಿಗೆ ಇದರಿಂದ ಕೆಲವು ಒಂದು ಅನ್ಯೂಶುವಲ್ ಎಫೆಕ್ಟ್ಸ್ ಗಳಾಗಿದೆ. ಅಂದ್ರೆ ಟೈಟಾನ್ ನಲ್ಲಿ ಕಂಪನಿ ಒಂದು ವಿಷಯವನ್ನ ಗಮನಿಸಿದೆ ನೋಡಿ, ಯಾವಾಗ ಚಿನ್ನದ ಬೆಲೆಗಳು ಕೆಲವು ಮುಖ್ಯ ಕೀ ಲೆವೆಲ್ಸ್ ಗಳನ್ನ ದಾಟುತ್ತೋ ಆಗ ಎಂಟ್ರಿ ಲೆವೆಲ್ ಜ್ಯುವೆಲರಿಗಳು ತುಂಬಾ ಡಿಮ್ಯಾಂಡ್ ಆಗತ್ತೆ ಅಂತ. ಅಂದ್ರೆ ಫಸ್ಟ್ ಟೈಮ್ ಬಯರ್ಸ್ ಹಾಗೇನೆ ಬಡ್ಜೆಟ್ ಕಾನ್ಶಿಯಸ್ ಕಸ್ಟಮರ್ಸ್ ಒಡವೆ ಕೊಳ್ಳೋದಕ್ಕೂ ಕೂಡ ನಿಲ್ಲಿಸ್ಬಿಡ್ತಾರಂತೆ. ಇದಕ್ಕೆ ಹೊಂದ್ಕೊಳ್ಳೋದಕ್ಕೆ ಟೈಟಾನ್ ಕೆಲವು ಕ್ರಮಗಳನ್ನ ತಗೊಂಡ್ಕೊಂಡಿದೆ. ಅಂದ್ರೆ ಲೈಟರ್ ಡಿಸೈನ್ಸ್ ಮತ್ತೆ ಕಡಿಮೆ ಪ್ಯೂರಿಟಿ ಗೋಲ್ಡ್ ಗಳನ್ನ, ಉದಾಹರಣೆಗೆ 18K ಅಥವಾ 9K ಕೂಡ ಬಳಸಿ ಒಡವೆಗಳನ್ನ ಪ್ರೈಸ್ ಪಾಯಿಂಟ್ಸ್ ಗಳನ್ನ ಕಡಿಮೆ ಮಾಡುತ್ತೆ. ಇನ್ನು ಹೈ ವ್ಯಾಲ್ಯೂ ಬಯರ್ಸ್ ಗಳಿಗೆ ಈ ಡಿಸೈನ್ಸ್ ಗಳು ಏನಿರುತ್ತೆ ಅಲ್ವಾ, ಅದನ್ನ ತುಂಬಾ ಸಿಂಪ್ಲಿಫೈ ಮಾಡುತ್ತೆ. ಅದೇ ತೂಕದ ಚಿನ್ನಕ್ಕೆ ಕಡಿಮೆ ಒಂದು ಮೇಕಿಂಗ್ ಚಾರ್ಜಸ್ ಬರುವಂತೆ ಕೂಡ ಮಾಡ್ತಿದೆ. ಇದೆಲ್ಲವೂ ಟೈಟಾನ್ಗೆ ತಮ್ಮ ಒಂದು ಮಾರ್ಜಿನ್ಸ್ ಗಳನ್ನ ರಕ್ಷಿಸಿಕೊಳ್ಳೋದಕ್ಕೆ ಮಾಡ್ತಿರೋಂತ ಒಂದು ಸಹಾಯ. ಟೈಟಾನ್ ಮತ್ತೆ ಗೋಲ್ಡ್ ಆನ್ ಲೀಸ್ ನೋಡಿದಾಗ ಈ ಒಂದು ಪರ್ಚೇಸ್ ಮಾಡೋ ರೀತಿನ ಬದಲಾಯಿಸ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಿದೆ. ಗೋಲ್ಡ್ ಆನ್ ಲೀಸ್ ಅಂತ ಒಂದು ಸಿಸ್ಟಮ್ ಇದೆ. ಇದರ ಅರ್ಥ ಚಿನ್ನವನ್ನ ಒಂದೇ ಸಲ ದುಡ್ಡು ಕೊಟ್ಟು ಕೊಳ್ಳೋ ಬದಲು ಸ್ವಲ್ಪ ಫೀ ಕೊಟ್ಟು ಲೀಸ್ ತಗೊಳ್ಳೋದು ಅಂತ. ಇದರಿಂದ ಕಂಪನಿಯ ವರ್ಕಿಂಗ್ ಕ್ಯಾಪಿಟಲ್ ಬೇರೆ ಕಡೆ ಒಂದು ಬಳಸೋದಕ್ಕೂ ಸಹ ಫ್ರೀ ಆಗುತ್ತೆ. ಆದ್ರೆ ಈಗ ಅದು ಸ್ವಲ್ಪ ದುಬಾರಿ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಲೀಸರ್ ರೇಟ್ಸ್ ಜಾಸ್ತಿ ಆಗ್ತಿದೆಯಂತೆ, ಅದಕ್ಕೋಸ್ಕರ. ಕಲ್ಯಾಣ್ ಅವ್ರಿಗೂ ಈ ಚಿನ್ನದ ಬೆಲೆ ಏರಿಕೆ ಬಿಸಿ ಖಂಡಿತವಾಗ್ಲೂ ಮುಟ್ಟಿದೆ. ಅವರು ಗೋಲ್ಡ್ ಮೆಟಲ್ ಲೋನ್ಸ್ ನ ಹೆಚ್ಚು ಕಡಿಮೆ ಜಿಯೋಲ್ ತರಾನೇ ಮಾಡ್ತಾ ಇರೋದು. ಅಂದ್ರೆ ಇದನ್ನ ತಮ್ಮ ಒಂದು ಇನ್ವೆಂಟ್ರಿ ಮ್ಯಾನೇಜ್ ಮಾಡೋದಕ್ಕೆ ಬಳಸ್ತಿದ್ದಾರೆ. ಆದ್ರೆ ಈ ಕ್ವಾರ್ಟರ್ ನಲ್ಲಿ GML ಇಂಟ್ರೆಸ್ಟ್ ರೇಟ್ಸ್ ನೋಡಿದಾಗ 3.5% ಇಂದ 5%ಗೆ ಜಂಪ್ ಆಗಿದೆ. ಅಷ್ಟು ಮಾತ್ರ ಅಲ್ಲ, GML ಮಾರ್ಕೆಟ್ ನಲ್ಲಿ ಸ್ವಲ್ಪ ತಾತ್ಕಾಲಿಕ ತೊಂದರೆ ಆಗ್ತಿರೋದ್ರಿಂದ ಕಲ್ಯಾಣ್ ಕೂಡ ಮಿಡ್ ಕ್ವಾರ್ಟರ್ ತಮ್ಮ ಒಂದು ಫೈನಾನ್ಷಿಯಲ್ ಪ್ಲಾನ್ಸ್ ಗಳನ್ನ ಸ್ವಲ್ಪ ಬದಲಾಯಿಸ್ಕೊಳ್ಬೇಕು ಅನ್ನೋ ಒಂದು ಯೋಚನೆ ಸಹ ಮಾಡ್ತಿದೆ. ಮೊದಲು ಅವರು ತಮ್ಮ ಒಂದು ರೆಗ್ಯುಲರ್ ಡೆಟ್ ಕಡಿಮೆ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಬದಲಾಗಿ GML ಎಕ್ಸ್ಪೋಜರ್ ಕಡಿಮೆ ಮಾಡಬೇಕಾಯಿತು. ಯಾಕೆಂದ್ರೆ ಮಾರ್ಕೆಟ್ ತುಂಬಾ ಅನ್ಸರ್ಟನಿಟಿಯಿಂದ ಇತ್ತು.
ಒಂದು ವಿಪರ್ಯಾಸ ಅಂದ್ರೆ ಏನ್ ಗೊತ್ತಾ, ಚಿನ್ನದ ಬೆಲೆ ಏರಿದ್ದು ಕಲ್ಯಾಣ್ಗೆ ಒಂದ್ ರೀತಿ ಅನ್ಎಕ್ಸ್ಪೆಕ್ಟೆಡ್ಲಿ ಸಹಾಯ ಮಾಡ್ತಿದೆ. ಹೇಗಂತ ಅಂದ್ರೆ ಈಗ ಒಂದು ಪ್ಲೇನ್ ಚಿನ್ನದ ಒಡವೆ ಎಷ್ಟು ದುಬಾರಿ ಆಯ್ತು ಗೊತ್ತಾ. ಅಂದ್ರೆ ಕಸ್ಟಮರ್ಸ್ ಇಷ್ಟೆಲ್ಲ ಕೊಟ್ಟುನು ಸಹ ಪ್ಲೇನ್ ಗೋಲ್ಡ್ ತಗೊಳ್ಳೋ ಬದಲು ಇನ್ನಷ್ಟು ಜಾಸ್ತಿ ದುಡ್ಡು ಹಾಕಿ ಹರಳುಗಳಿಂದ ಮಾಡಿರುವಂತಹ ಒಡವೆಗಳನ್ನ ತಗೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾರೆ. ಆಗ ಪ್ಲೇನ್ ಗೋಲ್ಡ್ಗೂ ಸ್ಟಡ್ಗೂ ಇರೋ ಬೆಲೆ ವ್ಯತ್ಯಾಸ ಅಷ್ಟೊಂದೇನ್ ಜಾಸ್ತಿ ದೊಡ್ಡದಿರಲ್ಲ. ಇದೊಂದು ಕಾರಣದಿಂದ ಅವರ ಒಂದು ಸ್ಟಡ್ ಜ್ಯುವೆಲರಿ ಸೆಗ್ಮೆಂಟ್ ಈ ಕ್ವಾರ್ಟರ್ ನಲ್ಲಿ ಸ್ವಲ್ಪ ಸೇಲ್ ಆಗೋದಕ್ಕೂ ಸಹ ಒಂದು ಆಪರ್ಚುನಿಟಿನ ತಗೊಬಂದ್ಕೊಡ್ತು. ಸದ್ಯಕ್ಕೆ ಟೈಟನ್ ಈ ಕ್ಯಾಟಗರಿಯಿಂದ ಸ್ವಲ್ಪ ದೂರ ನಿಂತ್ಕೊಂಡಿದೆ. ಕಂಪನಿಗೆ ಇದರ ಒಂದು ಎಕನಾಮಿಕ್ಸ್ಗಳು ಇನ್ನೂ ಕೂಡ ಸ್ಟೇಬಲ್ ಆಗಿದೆ ಅಂತ ಅನ್ಸ್ತಾ ಇಲ್ವಂತೆ. ಲ್ಯಾಬ್ ಗ್ರೋನ್ ಡೈಮಂಡ್ಸ್ ಗಳ ಬೆಲೆ ಫಾಸ್ಟ್ ಆಗಿ ಬೀಳ್ತಾ ಇದೆ. ಅಂದ್ರೆ ಹೋದ್ ವರ್ಷ ಪ್ರತಿ ಕ್ಯಾರೆಟ್ಗೆ 50,000 ಇಂದ 60,000 ಇದ್ದಿದ್ದು ಈಗ 30,000 ಬಂದು ನಿಂತ್ಕೊಂಡಿದೆ. ಇಷ್ಟು ಕಡಿಮೆ ಬೆಲೆಲೂ ಕೂಡ ಬಹಳಷ್ಟು ಹೊಸ ಪ್ಲೇಯರ್ಸ್ ಮಾರ್ಕೆಟ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಟೈಟನ್ ಈ ರೇಸ್ ನ ಬಾಟಮ್ ನಲ್ಲಿ ಭಾಗವಹಿಸೋದಕ್ಕೆ ಖಂಡಿತವಾಗ್ಲೂ ಕೂಡ ಇಷ್ಟಪಡ್ತಿಲ್ಲ. ಹಾಗಂತ ಟೈಟನ್ಗೆ ಇದರಿಂದ ದೊಡ್ಡ ರಿಸ್ಕ್ ಏನೂ ಇಲ್ಲ ಅಂತಲ್ಲ, ಸದ್ಯಕ್ಕಂತೂ ಯಾವ ಅಪಾಯ ಇಲ್ಲ. ಯಾಕೆ ಅಂತಂದ್ರೆ ಲ್ಯಾಬ್ ಗ್ರೋನ್ ಡೈಮಂಡ್ಸ್ ಹೆಚ್ಚಾಗಿ ಈ ಸಾಲಿಟೇರ್ ಮಾರ್ಕೆಟ್ ಅನ್ನೇ ಕಬಳಿಸ್ತಾ ಇದೆ ಅಂತ ಹೇಳ್ಬೋದು. ಆದ್ರೆ ಟೈಟನ್ ನ 95% ಗಿಂತ ಹೆಚ್ಚು ಈ ಸ್ಟಡ್ ಜ್ಯುವೆಲರಿ ರೆವಿನ್ಯೂ ಬರೋದು ಒಂದು ಸಣ್ಣ ಸಣ್ಣ ನ್ಯಾಚುರಲ್ ಡೈಮಂಡ್ಸ್ ಗಳಿಂದ. ಈಗ ನೋಡಿ, ದೊಡ್ಡ ದೊಡ್ಡ ಸಾಲಿಟೈರ್ ಡೈಮಂಡ್ಸ್ ಗಳಿಂದ ಖಂಡಿತವಾಗ್ಲೂ ಅಷ್ಟು ಇನ್ಕಮ್ ಏನು ಬರಲ್ಲ. ಆ ಸೆಗ್ಮೆಂಟ್ ಸ್ಟೇಬಲ್ ಆಗಿದೆ ಮತ್ತೆ ಬೆಳೀತಾ ಇದೆ ಕೂಡ. ಸೊ ಟೈಟನ್ ಕಾಯುವ ನಿರ್ಧಾರಕ್ಕೆ ಸದ್ಯಕ್ಕೆ ಮೇಕ್ ಸೆನ್ಸ್ ಅಂತಾನೆ ಹೇಳ್ಬೋದು. ಆದ್ರೆ ಟೈಟನ್ ಲ್ಯಾಬ್ ಗ್ರೋನ್ ಡೈಮಂಡ್ಸ್ ಗಳ ಬಗ್ಗೆ ತಗೊಂಡಿರೋ ಈ ನಿಲುವು ಇದೆಯಲ್ವಾ, ನಮಗೆ ಸುಲಭವಾಗಿ ಖಂಡಿತವೂ ಸಿಕ್ಕಿದ್ದಲ್ಲ. ಅಂದ್ರೆ ಇದು ಕಂಪನಿಯ ಆನಲಿಸ್ಟ್ ಗಳ ಸಡನ್ ಕಾಲ್ ಆಗಿತ್ತು ಅಂತ ಹೇಳ್ಬೋದು. ಅದಕ್ಕೇನು ಈ ಕಾಲ್ಸ್ ಗಳನ್ನ ಓದೋದು ಅಥವಾ ಕೇಳೋದು ಅಷ್ಟು ವ್ಯಾಲ್ಯೂಬಲ್ ಆಗಿರೋದು ಅಂತ ಖಂಡಿತವಾಗ್ಲೂ ಅನ್ಸುತ್ತೆ. ಇದೆಲ್ಲ ನಾವು ನೋಡಿದಾಗ ಇನ್ನು ಹೆಡ್ಲೈನ್ಸ್ ಗಳಿಗೆ ಬರ್ದೇ ಇರುವಂತಹ ಪ್ರಾಬ್ಲಮ್ಸ್ ಗಳು ಖಂಡಿತವಾಗ್ಲೂ ಇರಬಹುದು. ಆದ್ರೆ ಟೈಟನ್ ಯಾವುದೇ ರೀತಿಯಾದಂತಹ ಅಪಾಯದಲ್ಲಿ ಖಂಡಿತವಾಗ್ಲೂ ಇಲ್ಲ. ಟೈಟನ್ ಪ್ಲೇಡ್ ಇಟ್ ರಿಯಲಿ ಸೇಫ್. ಅವರು ತಮ್ಮ ಮಾರ್ಜಿನ್ಸ್ ಗಳನ್ನ ಕಾಪಾಡಿಕೊಂಡು ಆಪರೇಷನ್ಸ್ ಗಳನ್ನ ಟೈಟ್ ಆಗಿ ಇಟ್ಕೊಂಡ್ರು. ಹಾಗೆ ಎಚ್ಚರಿಕೆಯಿಂದನೂ ಕೂಡ ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ನೋಡೋದಾದ್ರೆ ಕಲ್ಯಾಣ್ನ ಬೆಳವಣಿಗೆ ತುಂಬಾ ದೊಡ್ಡದಾಗಿ ನಡೀತಿದೆ. ಹಾಗೆ ಅಗ್ರೆಸಿವ್ ಆಗಿ ತಮ್ಮ ಸ್ಟೋರ್ಸ್ ಗಳನ್ನು ಕೂಡ ಅವರು ಲಾಂಚ್ ಮಾಡ್ತಿದ್ದಾರೆ, ಎಕ್ಸ್ಪ್ಯಾಂಡ್ ಮಾಡೋ ಒಂದು ಉದ್ದೇಶದಿಂದ. ಹಾಗೆ ಮಾರುಕಟ್ಟೆಗೆ ತುಂಬಾ ಸ್ಟ್ರಾಂಗ್ ಆಗು ಕೂಡ ಅವರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಇವರಿಬ್ಬರು ಸ್ಟ್ರಾಟಜಿಸ್ ಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಮುಂದಿನ ಕೆಲವು ಕ್ವಾರ್ಟರ್ಸ್ ಗಳು ತೋರಿಸುತ್ತೆ ಯಾರ ಸ್ಟ್ರಾಟಜಿ ಹೆಚ್ಚು ಲಾಭ ತಂದ್ಕೊಡತ್ತೆ ಅಂತ. ಅದರಲ್ಲೂ ಗೋಲ್ಡ್ ಪ್ರೈಸಸ್ ಅನ್ಸ್ಟೇಬಲ್ ಆಗಿರ್ಬೇಕಾದ್ರೆ, ಫೈನಾನ್ಸಿಂಗ್ ಕಾಸ್ಟ್ ಗಳು ಬದಲಾಗ್ತಿರ್ಬೇಕಾದ್ರೆ, ಮತ್ತೆ ಕನ್ಸ್ಯೂಮರ್ ಪ್ರಿಫರೆನ್ಸ್ ಗಳು ಕಂಟಿನ್ಯೂ ಆದಾಗ ಯಾರು ಮುಂದೆ ಬರ್ತಾರೆ ಅನ್ನೋದನ್ನ ನಾವು ಕಾದು ನೋಡ್ಬೇಕು. ಸ್ನೇಹಿತರೆ, ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ACME ಸೋಲಾರ್ ಹೋಲ್ಡಿಂಗ್ಸ್ ಲಿಮಿಟೆಡ್ ಅಥವಾ ACME ಕಡೆಯಿಂದ ಒಂದು ಸೋಲಾರ್ ಪವರ್ ಅಪ್ಡೇಟ್ ಬಂದಿದೆ. ಅವು ರಾಜಸ್ಥಾನದ ಬಿಕಾನರ್ ಜಿಲ್ಲೆಯಲ್ಲಿ 52.5 ಮೆಗಾವಾಟ್ ಸೋಲಾರ್ ಕೆಪಾಸಿಟಿಯನ್ನ ಕಮಿಷನ್ ಮಾಡ್ತಿದ್ದಾರೆ. ಅಂದ್ರೆ ಅವರ 300 ಮೆಗಾವಾಟ್ ನ ದೊಡ್ಡ ACME ಸಿಕಾರ್ ಸೋಲಾರ್ ಪ್ರಾಜೆಕ್ಟ್ ನ ಮೊದಲ ಹಂತ ಆಗಿದೆ ಅಂತ ಹೇಳ್ಬೋದು. ಈ ಪ್ರಾಜೆಕ್ಟ್ ಸುಮಾರು 1300 ಎಕರೆ ಜಾಗದಲ್ಲಿ ನಡೀತಿರೋದು. ಇಲ್ಲಿಂದ ಉತ್ಪಾದನೆ ಆಗ್ತಿರೋ ಪವರ್ ಅನ್ನ ಬಿಕಾನೇರ್ ಸೆಕೆಂಡ್ ಗ್ರಿಡ್ಗೆ ಅದಕ್ಕೋಸ್ಕರನೇ ಹಾಕ್ತಿರೋ 220 ಈ ಕೆವಿ ಟ್ರಾನ್ಸ್ಮಿಷನ್ ಲೈನ್ ಮೂಲಕ ಕಳಿಸಲಾಗ್ತಿದೆ. ಈ ಹೊಸ ಅಡಿಷನ್ ಇಂದ ACMEಯ ಒಟ್ಟು ಆಪರೇಷನಲ್ ಕೆಪಾಸಿಟಿ ಈಗ 2540 ಮೆಗಾವಾಟ್ ನಿಂದ 2592.5 ಮೆಗಾವಾಟ್ಗೆ ಹೆಚ್ಚಾಗ್ತಿದೆಯಂತೆ. ಈ 300 ಮೆಗಾವಾಟ್ ಪ್ರಾಜೆಕ್ಟ್ ಪೂರ್ತಿಯಾಗಿ ಮುಗ್ದಾದ್ಮೇಲೆ ಇದರಿಂದ ವರ್ಷದಿಂದ ನೋಡಿದಾಗ ಸುಮಾರು 780 ಮಿಲಿಯನ್ ಯೂನಿಟ್ಸ್ಗಳು ಕ್ಲೀನ್ ಎನರ್ಜಿ ಉತ್ಪಾದನೆ ಆಗುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಈ ಪ್ರಾಜೆಕ್ಟ್ ನಿಂದ ಬರೋ ಪವರ್ ಅನ್ನ ಅಂದ್ರೆ ಈ ಪವರ್ ಎಕ್ಸ್ಚೇಂಜ್ ಗಳಲ್ಲಿ ಮರ್ಚೆಂಟ್ ಬೇಸಿಸ್ ಆಗಿ ಮಾರಾಟ ಮಾಡಲಾಗತ್ತಂತೆ. ಈ ಯೋಜನೆ PFC ಲಿಮಿಟೆಡ್ ಅಂದ್ರೆ ಈ ಹಣಕಾಸಿನ ನೆರವು ಕೂಡ ಕೊಡ್ತಿದೆ. ಈ ಪ್ರಾಜೆಕ್ಟ್ ಅನ್ನು ನಾವು ನೋಡಿದಾಗ ACMEಯ ಒಟ್ಟು 6970 ಮೆಗಾವಾಟ್ ನ ರಿನ್ಯೂವಬಲ್ ಎನರ್ಜಿ ಪೋರ್ಟ್ಫೋಲಿಯೋದಿಂದ ಒಂದು ಪಾರ್ಟ್ ಆಗಿದೆ ಅಂತ ಹೇಳ್ಬೋದು. ನಂಬರ್ 2, PVR ಐನಾಕ್ಸ್ ಅವರ ಒಂದು Q4 FY25 ರಿಸಲ್ಟ್ಸ್ ಬಂದಿದೆ. ಅಂದ್ರೆ ಕಂಪನಿಗೆ ಈ ಕ್ವಾರ್ಟರ್ ನಲ್ಲೂ ಕೂಡ 125 ಕ್ರೋರ್ಸ್ ಕನ್ಸಾಲಿಡೇಟೆಡ್ ನೆಟ್ ಲಾಸ್ ಆಗಿದೆಯಂತೆ. ಹೋದ ವರ್ಷ ಇದೇ ಟೈಮ್ ನಲ್ಲಿ 130 ಕ್ರೋರ್ಸ್ ಲಾಸ್ ಆಗಿತ್ತು. ಸೊ ಅದಕ್ಕೆ ಹೋಲಿಸಿದ್ರೆ ನಷ್ಟ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ. ಅಂದ್ರೆ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ನಾವು ನೋಡಿದಾಗ 1250 ಕ್ರೋರ್ಸ್ ಆಗಿದೆ. ಇದು ಹೋದ ವರ್ಷಕ್ಕೆ ನಾವು ನೋಡಿದ್ರೆ ಸ್ವಲ್ಪ ಕಮ್ಮಿ, ಅಂದ್ರೆ ಹಿಂದಿನ ಕ್ವಾರ್ಟರ್ ಗಿಂತನೂ ಕೂಡ ಕಡಿಮೆ ಅಂತಾನೆ ಹೇಳ್ಬೋದು. ಆದ್ರೆ ಒಂದು ಪಾಸಿಟಿವ್ ವಿಷಯ ಏನ್ ಗೊತ್ತಾ, ಅವರ ಎಬಿಟಾ 344 ಕ್ರೋರ್ಸ್ ಹೆಚ್ಚಾಗಿದೆ. ಅಂದ್ರೆ ಅವರ ಆಪರೇಷನಲ್ ಎಫಿಷಿಯನ್ಸಿ ಸ್ವಲ್ಪ ಚೆನ್ನಾಗಿ ನಡೀತಿದೆ ಅಂತ ಕಾಣಿಸ್ತಿದೆ. ಈ ಕ್ವಾರ್ಟರ್ ನಲ್ಲಿ ಸುಮಾರು 3 ಕ್ರೋರ್ಸ್ಗೂ ಹೆಚ್ಚು ಜನ ಅವರಲ್ಲಿ ಸಿನಿಮಾ ನೋಡಿದ್ದಾರೆ ಅಂತ. ರೆವಿನ್ಯೂ ಕಮ್ಮಿ ಆಗೋದಕ್ಕೆ ಕಾರಣ ಹಿಂದಿ ಅಂಡ್ ಹಾಲಿವುಡ್ ಸಿನಿಮಾಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಕಡಿಮೆ ಆಗಿರೋದು. ಆದ್ರೆ ಹಿಂದಿ ಡಬ್ ಸಿನಿಮಾಗಳು ಏನೆಲ್ಲ ಇದೆ ಗೊತ್ತಾ, ಉದಾಹರಣೆಗೆ ಪುಷ್ಪ 2 ಮತ್ತೆ ಕಲ್ಕಿ ತರದ ಸಿನಿಮಾಗಳು ಮಾತ್ರ ಸೂಪರ್ ಡೂಪರ್ ಹಿಟ್ ಆಗಿ 153% ಅಷ್ಟು ಕಲೆಕ್ಷನ್ಸ್ ಅನ್ನ ಜಾಸ್ತಿ ಮಾಡಿದೆ. ಇಷ್ಟೆಲ್ಲ ಆದ್ರೂ ಶೇರ್ ಮಾರ್ಕೆಟ್ ನಲ್ಲಿ PVR ಐನಾಕ್ಸ್ ಶೇರ್ ನೋಡಿದಾಗ 4% ಗಿಂತ ಹೆಚ್ಚು ಮೇಲೆ ಹೋಗಿದೆ. ಸದ್ಯಕ್ಕೆ PVR ಐನಾಕ್ಸ್ ಹತ್ರ ನಾವು ನೋಡಿದಾಗ 111 ನಗರಗಳಲ್ಲಿ 1700ಗೂ ಹೆಚ್ಚು ಸ್ಕ್ರೀನ್ಸ್ ಗಳಿದೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ.
ಯುನೈಟೆಡ್ ಬಿಟ್ DCM ಶ್ರೀರಾಮ್ ಗ್ರೂಪ್ ನ ಫೆನಸ್ತಾ ಕಂಪನಿ ಇವು UPVC ಮತ್ತೆ ಅಲ್ಯೂಮಿನಿಯಂ ಡೋರ್ಸ್ ಅಂದ್ರೆ ವಿಂಡೋಸ್ ಮಾಡ್ತಾರಲ್ಲ. ಈಗ ಈ DNV ಗ್ಲೋಬಲ್ ಅನ್ನೋ ಕಂಪನಿಯಲ್ಲಿ 53% ಈಕ್ವಿಟಿ ಸ್ಟೇಕ್ ಅನ್ನ 44 ಕೋಟಿಗೆ ತಗೊಂಡಿದ್ದಾರಂತೆ. ಯಾಕೆ ಈ ಡೀಲ್? ಫಿನಸ್ತಾ ತಮ್ಮ ಪ್ರಾಡಕ್ಟ್ ರಿಲಯಬಿಲಿಟಿಗೆ ಹೆಚ್ಚಿಸೋದಕ್ಕೆ ಅಂದ್ರೆ ವರ್ಟಿಕಲ್ ಇಂಟಿಗ್ರೇಷನ್, ಉತ್ಪಾದನೆಗೆ ಬೇಕಾದ ಕೆಲವು ವಸ್ತುಗಳನ್ನ ತಾವೇ ಮಾಡ್ಕೊಳ್ಳೋದಕ್ಕೂ ಸಹ ಸಾಧನೆ ಮಾಡಬೇಕು ಅಂತ ಹೊರಟಿರೋದು. ಹಾಗೇನೆ ಹಾರ್ಡ್ವೇರ್ ಸೆಗ್ಮೆಂಟ್ ಅಲ್ಲಿ ನಾವು ನೋಡಿದಾಗ ಅಂದ್ರೆ ಡೋರ್ ಮತ್ತೆ ವಿಂಡೋಸ್ಗೆ ಬೇಕಾದ ಸಣ್ಣ ಪುಟ್ಟ ಫಿಟ್ಟಿಂಗ್ಸ್ ಗಳಿಗೂ ಕೂಡ ಬಿಸ್ನೆಸ್ ಅಲ್ಲಿ ಬೆಳೆಯೋದಕ್ಕೆ ಈ ಒಂದು ಅವಕಾಶನ ತಗೊಂಡ್ ಕೊಡ್ತಿದೆ. ಇನ್ನು DNV ಗ್ಲೋಬಲ್ ಇದೆಯಲ್ವಾ, ಇದು ಡೋರ್ ಮತ್ತೆ ವಿಂಡೋ ಮಾಡುವಂತಹ ಹಾರ್ಡ್ವೇರ್ ಕಂಪನಿ ಅಂತ ಹೇಳ್ಬೋದು. ಇದು ಫೆನಸ್ತಾಗೆ ಒಂದು ಬ್ಯಾಕ್ವರ್ಡ್ ಇಂಟಿಗ್ರೇಷನ್ಸ್ ಮಾಡೋದಕ್ಕೂ ಸಹ ಸಹಾಯ ಮಾಡ್ತಿದೆ. ಒಟ್ನಲ್ಲಿ ಈ ಡೀಲ್ ಇಂದ ಫೆನಸ್ತಾದ ಒಂದು ಆಪರೇಷನ್ಸ್ ನಲ್ಲಿ ಸ್ಕೇಲ್ ಮತ್ತೆ ಎಫಿಷಿಯನ್ಸಿ ಹೆಚ್ಚಾಗ್ತಿರೋದು ಈ ಕಂಪನಿ ಹೇಳ್ತಿದೆ ನೋಡಿ. ಸ್ನೇಹಿತರೆ, ಇದಷ್ಟು ಇವತ್ತಿನ ಝೀರೋದ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.